ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ರಾಧಾಧರ ಮಧುಸ್ಯಂದ ಮಿಲಿಂದಾಯ ಮಧುದ್ವಿಷೇ ಕೃಷ್ಣಾಪಟ ಕುವಿಂದಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತು ಸಂಜಯ ಕಿಮಕುರ್ವತ ಸಂಜಯ. ಪುಸ್ತಕ ತಂದಿರೋರೆಲ್ಲ ಪುಸ್ತಕ ಎದುರುಗಡೆ ಇಟ್ಕೊಳ್ಳಿ. ಕಳೆದ ಅನುಸಂಧಾನದಲ್ಲಿ 3ನೇ ಅಧ್ಯಾಯ ಕರ್ಮಯೋಗ 20ನೇ ಶ್ಲೋಕಕ್ಕೆ ನಾವು ಹಿಂದಿನ ಅನುಸಂಧಾನವನ್ನು ನಿಲ್ಲಿಸಿದ್ದೆವು. ಹಿಂದೆ ಏನು ಹೇಳಿದ್ದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ನೆನಪಿಸಿಕೊಟ್ಟು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇವೆ. ಅಧ್ಯಾಯ 3 20ನೇ ಶ್ಲೋಕ. ಒಬ್ಬ ಪಾಪ ಹುಡುಗ ಸರ್ವೇಶ್ ಅಂತ ಕಾಣುತ್ತೆ ಹೆಸರು. ಹಿ ರಿಕ್ವೆಸ್ಟೆಡ್ ಮೀ ಟು narrate in English wherever possible. 3rd chapter, 20th verse. I really appreciate his curiosity to understand, and I will try to speak in English wherever possible. The problem is, before it comes in English, I have to translate from here to here. It needs to get translated, and in the process it loses some juice. At least I feel so. So I am little hesitant to speak in English, but for his advantage and for the advantage of others like him, I will try to speak in English every now and then. As I said, 3rd chapter, 20th verse. Karmanaiva hi samsiddhim ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈ ಶ್ಲೋಕದಲ್ಲಿ ಒಬ್ಬ ಸಮಾಜಕ್ಕೆ ಧುರೀಣ ಅನ್ನಿಸಿಕೊಂಡವನಿಗೆ, ಮುಂದಾಳುವಿಗೆ ಇತರರ ಕಲ್ಯಾಣದ ದೃಷ್ಟಿ ಇರಬೇಕು ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಒಂದು ಕಾಲದಲ್ಲಿ ರಾಜರಿದ್ರು, ಜನಕನ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಆಸ್ಥಿತ ಜನಕಾದಯ ಅಂತ. ಇವತ್ತು ವೆಂಕಟೇಶ ಕಲ್ಯಾಣದ ಅವಸರ, ಸಂದರ್ಭ. ವೆಂಕಟೇಶ ಕಲ್ಯಾಣ ಆರಂಭ ಆಗೋದೇ ಜನಕನ ಕಥೆಯಿಂದ. ಪುರಾತು ಜನಕೋ ನಾಮ ರಾಜ ಆಸೀತ್ ಅಂತ ವೆಂಕಟೇಶ ಕಲ್ಯಾಣದ ಆರಂಭದ ಶ್ಲೋಕ ಜನಕ ಮಹಾರಾಜನ ಕಥೆಯಿಂದ ಆರಂಭ. ಜನಕನಿಗೆ ನಮ್ಮಲ್ಲಿ ಯಾಕಿಷ್ಟು ಪ್ರಾಶಸ್ತ್ಯ ಅಂದ್ರೆ, ಅವನು ಬರೀ ರಾಜ ಅಲ್ಲ, ಅವನು ರಾಜರ್ಷಿ. ಅವನು ಆ ಸಿಂಹಾಸನವನ್ನ ದೊಡ್ಡ ಜವಾಬ್ದಾರಿ ಅಂತ ಭಾವಿಸಿಕೊಂಡವ. ಅದೊಂದೇನೋ ಅಧಿಕಾರ, ಲಕ್ಸುರಿ ಅಂತ ಭಾವಿಸಿಕೊಂಡು ಅಲ್ಲಿ ಬಂದು ಕುಳಿತವ ಅಲ್ಲ. ಇದೊಂದು ದೊಡ್ಡ ಜವಾಬ್ದಾರಿ ಇದು ಅನ್ನೋ ಭಾವನೆಯಿಂದ ಅದನ್ನು ಸ್ವೀಕರಿಸಿ ತಪಸ್ಸಿನಂತೆ ಅದನ್ನು, ಆ ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಿಸಿದವ. ಆದ್ದರಿಂದ ಜನಕನಿಗೆ ಬಹಳ ದೊಡ್ಡ ಸ್ಥಾನ ನಮ್ಮಲ್ಲಿ. ಇಲ್ಲೂ ಕೂಡ ಕೃಷ್ಣ ಜನಕನ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಆಸ್ಥಿತ ಜನಕಾದಯ ಕರ್ಮಣೈವ ಹಿ ಸಂಸಿದ್ಧಿಂ, ಕರ್ಮದಿಂದಲೇ ಸಿದ್ಧಿಯನ್ನ ಪಡೆದಿದ್ದಾರೆ. ಕಾಯಕವೇ ಕೈಲಾಸ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಆ ಅರ್ಥದ ಮಾತಿಲ್ಲಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ, ಸರಿಯಾಗಿ ಜ್ಞಾನಪೂರ್ವಕವಾದ ಕರ್ಮವನ್ನ ತಿಳಿದುಕೊಂಡು ಅದನ್ನು ಅನುಷ್ಠಾನದಲ್ಲಿ ಇಳಿಸುವುದರಿಂದ ಸಿದ್ಧಿಯನ್ನ ಪಡೆದಿದ್ದಾರೆ.
ಲೋಕ ಸಂಗ್ರಹಮೇವಾಪಿ. ಈಗ ರಾಜರಂಥವರಿಗೆ ಜನಗಳಿಂದ ನಿರೀಕ್ಷೆ ಕಡಿಮೆ. ಈಗ ಚುನಾವಣೆ ಮಾಡಿ ಅವರನ್ನು ಆರಿಸೋದಿದ್ರೆ ಅವರು ಮರ್ಸಿಯಲ್ಲಿರ್ತಾರೆ. ಮುಂದಿನ ಸಲ ಓಟ್ ಹಾಕುವಾಗ ನಮ್ಗೆ ಇವರು ನೋಡ್ಕೊಳ್ಬೇಕಪ್ಪ ಅಂತ. ಆ ಥರ ಸಂದರ್ಭ ಇಲ್ಲ ಅಂತ ಆದರೆ ಯಾರು ಮುಲಾಜು ಇಲ್ಲ, ಅವ್ರಿಗೆ ಯಾರಿಂದಲೂ ಏನೂ ಆಗಬೇಕಾಗಿದ್ದಿಲ್ಲ. ಅವರಿಂದ ಉಳಿದವ್ರಿಗೆ ಆಗಬೇಕಾಗಿದ್ದು ಬಹಳ ಇರ್ತದೆ. ಅಂಥಲ್ಲಿ ಬಹಳ ಎಚ್ಚರದಿಂದ ಇರಬೇಕು ಮಹಾರಾಜ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇವತ್ತು ಆ ರಾಜನ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಧಾರ್ಮಿಕ ಸಂಸ್ಥೆಗಳಿವೆ, ದೇವಸ್ಥಾನಗಳು, ಇಲ್ಲಿ ಹಾಗೆ ಚರ್ಚ್ಗಳು. ನೋಡಿ ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಇಲ್ಲಿನ ಚರ್ಚ್ನವರು. ಹಾಸ್ಪಿಟಲ್ಸ್ ಕಟ್ಟಿಸೋದು, ಶಾಲೆಗಳನ್ನು ಕಟ್ಟಿಸೋದು, ನಾನಾ ವಿಧವಾಗಿ ನಾನಾ ಜನಸ್ಯ ಶುಶ್ರೂಷಾ ಅಂತ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಮಧ್ವಾಚಾರ್ಯರು ಹೇಳಿದ್ದಾರೆ, ಅದಕ್ಕೆ ಭಾಷ್ಯ ಬರಿತಾ ಅದನ್ನ ಅಕ್ಷರಶಃ ಈ ಚರ್ಚ್ಗಳವರು ಪಾಲಿಸ್ತಾ ಇದ್ದಾರೆ. ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ಪಾಲಿಸ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು, ಪಾಲಿಸ್ತಾ ಇದ್ದಾರೆ. ಯಾರೇ ಬೈಬಲ್ನಲ್ಲಿ ಹೇಳಿರಲಿ ಅಂತ ಪಾಲಿಸ್ತಿರಲಿ, ಕುರಾನಿನಲ್ಲಿ ಹೇಳಿದ್ದಾರೆ ಅಂತ ಪಾಲಿಸ್ತಿರಲಿ, ಪಾಲಿಸ್ತಾ ಇದ್ದಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು ಯಾರೇ ಪಾಲಿಸ್ತಾ ಇರಲಿ, ಸ್ವಲ್ಪ ಕೇಳಲಿಕ್ಕೆ ನಮಗಿದು ಒರಟು ಅನ್ನಿಸಬಹುದು, ಆದರೆ ಚರ್ಚಿನಿಂದ ನಾವು ಕಲಿಯಬೇಕಾದ ಬಹಳ ದೊಡ್ಡ ಪಾಠ ಅದು ಅಂತ ನಾನು ಹೇಳಬಲ್ಲೆ. ನಮ್ಮಲ್ಲೇ ತಿರುಪತಿ ದೇವಸ್ಥಾನ, ಮಂತ್ರಾಲಯದ ದೇವಸ್ಥಾನ, ಗುರುವಾಯೂರಿನ ದೇವಸ್ಥಾನ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಬರೋ ಆದಾಯ ಆಗಿನ ಕಾಲದ ಮಹಾರಾಜನಿಗೂ ಇತ್ತೋ ಇಲ್ವೋ, ಸಣ್ಣ ಸಣ್ಣ ಮಹಾರಾಜರುಗಳು ಇಷ್ಟ ಆದಾಯ ಇಟ್ಕೊಂಡಿರ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ದೊಡ್ಡ ಆದಾಯ ಸಂಸ್ಥೆಗಳಿಗೆ. ಧರ್ಮಸ್ಥಳ, ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬರತಕ್ಕಂಥ ಆದಾಯ ನಮ್ಮ ಇಲ್ಲಿನ ಚರ್ಚ್ಗಳಿಗೆ ಬರುವಂತಹ ಆದಾಯದಾನೆ ಅಥವಾ ಅದಕ್ಕಿಂತನೂ ಹೆಚ್ಚಿನ ಆದಾಯವನ್ನ ಅವರು ಸಂಪಾದಿಸ್ತಾ ಇದ್ದಾರೆ. ಎಷ್ಟು ಸ್ಕೂಲುಗಳನ್ನು ಮಾಡಿದ್ದಾರೆ, ಎಷ್ಟು ಅವರಲ್ಲಿ ಸಮಾಜವನ್ನು ಸುಧಾರಿಸೋ ಕಳಕಳಿ ಇದೆ ಅನ್ನೋದನ್ನು ನೋಡಿದಾಗ ನಮಗೆ ನಾಚಿಕೆ ಪಡಬೇಕಾದಂಥ ಸನ್ನಿವೇಶ ಇದೆ. ಮಠಗಳು, ಮಂದಿರಗಳು ಸಮಾಜ ಸುಧಾರಣೆಗೆ ಪೂರ್ಣ ಮನಸ್ಸಿನಿಂದ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಶ್ರೀಕೃಷ್ಣ ಇಲ್ಲಿ ಒತ್ತಿ ಹೇಳಿದ್ದಾನೆ. ಪೇಜಾವರ ಸ್ವಾಮಿಗಳಂತಹ ಕೆಲವು ಅಪವಾದಗಳನ್ನು ಬಿಟ್ಟರೆ, ಆ ಹಣದಿಂದ ತಮ್ಮ ಪರಂಪರೆಯವರಿಗೆ ಆಸ್ತಿ ಮಾಡಿಕೊಳ್ಳುವವರೇ ಬಹಳ. ಮುಂದಿನ 10 ತಲೆಮಾರು ಕೂತು ತಿನ್ನಬೇಕು, ಏನ್ ತಿನ್ನಬೇಕು, ಪಾಪ ತಿಂತಾರೆ ಅಷ್ಟೇ. ಮುಂದಿನವರೆಲ್ಲ ಕೂತು ತಿನ್ನುವಷ್ಟು ಆಸ್ತಿ ಮಾಡಿಟ್ಕೊಳ್ಬೇಕು ಅಂತ ಕೃಷ್ಣ ಅದನ್ನು ಒತ್ತಿ ಹೇಳ್ತಾ ಇದ್ದಾನೆ ಇಲ್ಲಿ. ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈ ಮಾತುಗಳನ್ನು ಹೇಳುವಾಗ ಪೇಜಾವರ ಸ್ವಾಮಿಗಳ ಮುಖ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಬರಗಾಲ ಬಂದಾಗ ಅವರು ಒಂದು ಮಾತು ಹೇಳ್ತಾ ಇದ್ರು. ಧಾರವಾಡದ ಜನತಾ ಕಾಲೇಜಿನಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಅವರು. ಅವ್ರು ಹೇಳಿದ್ರು, ತೇನ ಹೃಷ್ಯತಿ ಕೇಶವ. ಇನ್ನೊಬ್ಬ ಬಡ ಜನರ ಹೃದಯದಲ್ಲಿ ಏನು ತಾಪ ಆಗ್ತದೆ ಆಹಾರದ ಕೊರತೆಯಿಂದ, ಅವರ ಸಂಕಷ್ಟದಿಂದ ಅವ್ರಿಗೇನು ತಾಪ ಆಗ್ತದೆ, ಆ ತಾಪವನ್ನ ಯಾರು ಅನುಭವಿಸ್ತಾರೆ ಅವರು ತಪಸ್ಸನ್ನು ಮಾಡ್ತಾರೆ ಅಂತ ಒಂದು ಕೃಷ್ಣನ ವಾಕ್ಯ. ತಪ ಉಚ್ಯತೆ. ಬಡವರ ತಾಪವನ್ನ ಮನಸ್ಸಿನಲ್ಲಿ ಅನುಭವಿಸಿ ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರು ಮುಂದಾಗ್ತಾರೆ ಅವರು ಭಗವಂತನನ್ನೇ ಕುರಿತು ತಪಸ್ಸನ್ನು ಮಾಡ್ತಾರೆ ಅಂತ ಶ್ರೀಕೃಷ್ಣ ಒಂದು ಕಡೆಗೆ ಹೇಳಿದ್ದಾನೆ. ಅಷ್ಟು ಮಹತ್ವದ ಮಾತುಗಳನ್ನ ನಾವು ನಿರ್ಲಕ್ಷಿಸಿಬಿಟ್ಟಿದ್ದೇವೆ. ಭಗವಂತನ ಆರಾಧನೆ ಅಂದರೆ ಬರೀ ಪೂಜೆ ಮಾಡೋದು, ಗಂಟೆ ಬಾರಿಸೋದು, ಮಠಗಳಲ್ಲಿ ನಗಾರಿ ಬಾರಿಸೋದು, ಇಂಥವಕ್ಕೆ ಮಾತ್ರ ನಾವು ಲಕ್ಷ್ಯ ಕೊಟ್ಟಿದ್ದೇವೆ ಹೊರತು ಸಮಾಜದಲ್ಲಿ ಪತಿತರು, ದುರ್ಬಲರು, ಅವರನ್ನ ಉದ್ಧರಿಸೋದಕ್ಕೆ ನಾವು ಸಾಕಷ್ಟು ಗಮನವನ್ನು ಕೊಟ್ಟಿಲ್ಲ. ಕ್ರಿಶ್ಚಿಯನ್ನರನ್ನು ನಾವು ಆವಾಗ ಬೈತಾ ಇರ್ತೀವಿ, ಏನ್ ಎಲ್ಲ ಅವ್ರದ್ದು ಮಿಷನರಿ ಝೀಲ್ ಅಂತ. They would like to convert others. And Hinduism, we never had that missionary zeal. ನಮ್ಗೆ ಬಹಳ ಹೆಮ್ಮೆ ಇದ್ರ ಬಗ್ಗೆ. But we also need to be aware that do we have that interest, that concern about downtrodden? ಇರ್ಲಿ ಬೇರೆಯವರನ್ನು ತಮ್ಮ ಮತಕ್ಕೆ ಎಳಿಬೇಕು, ಅವರನ್ನು ಸೇವ್ ಮಾಡಬೇಕು, ಜೀಸಸ್ ನಂಬದೇ ಇರೋದ್ರಿಂದ ಅವರು ಹಾಳಾಗಿದ್ದಾರೆ, ವಿ ಆರ್ ಸೇವಿಂಗ್ ದಮ್ ಅನ್ನೋ ಕಾರಣಕ್ಕಾದ್ರೂ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸಮಾಜಕ್ಕೋಸ್ಕರ ದುಡಿಯೋರಿದ್ದಾರಲ್ಲ ಅಲ್ಲಿ. ನಮ್ಮಲ್ಲಿ ಎಷ್ಟು ಜನ ನಾವು ಸಿದ್ಧರಿದ್ದೀವಿ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಡ್ಲಿಕ್ಕೆ? ಇದೊಂದು ಯೋಚನೆ ಮಾಡಬೇಕಾದ ವಿಷಯವೇ ಇದು. ನನ್ನ ಹಳೆ ತಲೆಮಾರಿನ ದೊಡ್ಡಪ್ಪ ಒಬ್ರು ಬೆಂಗಳೂರಿನಲ್ಲಿ ಗೋವರ್ಧನಾಚಾರ್ಯ ಅಂತ, ನನ್ನ ತಂದೆಗೂ ಹಿರಿಯರವರು.
ಸಾಧಾರಣವಾಗಿ ಕ್ರಿಶ್ಚಿಯಾನಿಟಿ ಬಗ್ಗೆ, ಆಂಗ್ಲರ ಬಗ್ಗೆ ಒಂದು ಅಸಡ್ಡೆ ಮನೋಭಾವ. ಏನು, ಎಲ್ಲರನ್ನು ಕನ್ವರ್ಟ್ ಮಾಡ್ತಾರೆ. ಅವರು ಖಡ್ಗದಿಂದ ಮುಸಲ್ರು ಇವರು ಜನಗಳನ್ನು ಕನ್ವರ್ಟ್ ಮಾಡಿದರೆ ಬ್ರೆಡ್ಡಿನ ತುಂಡು, ಆಹಾರ ಅದು ಇದು ಕೊಟ್ಟು ಇವರು ಇಂಗ್ಲಿಷರು ಕನ್ವರ್ಟ್ ಮಾಡ್ತಾರೆ. ಎಲ್ಲ ಮಾಡೋ ಕೆಲಸ ಒಂದೇ. ಒಬ್ಬ ಸುತ್ತು ಬಳಸಿ ಬರ್ತಾನೆ, ಒಬ್ಬ ನೇರವಾಗಿ ಬರ್ತಾನೆ. ಇಬ್ಬರದು ಕುತ್ಸಿತವಾದ ಉದ್ದೇಶ ಅಂತ ಮಾತಾಡುವವರು. ಬೆಂಗಳೂರಿನ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಅವರಿಗೆ ಅಡ್ಮಿಟ್ ಮಾಡಿದ್ರು. ವಯಸ್ಸಾಗಿ ಏನೋ ಆಪರೇಷನ್ ಏನೋ ಆಯಿತು ಅಂತ. ನಾನು ಆವಾಗ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ನಮಗೆ ಪ್ರತಿಪದ ದಿವಸ ರಜೆ, 15 ದಿವಸಕ್ಕೊಂದ್ಸಲ. ಫೋನ್ ಮಾಡಿ ಬರೋಕೆ ಹೇಳಿದ್ರು. ಫ್ರೀ ಇದ್ರೆ ಹಿಂದಿನ ದಿವಸ ರಾತ್ರಿನೇ ಬಂದ್ಬಿಡಪ್ಪ, ರಾತ್ರಿ ನಿದ್ದೆ ಬರಲ್ಲ ನನಗೆ. ವಯಸ್ಸಾಗಿತ್ತು ಅವ್ರಿಗೆ, 80 ವರ್ಷ ಸಮೀಪ. ನಿನ್ನ ಜೊತೆ ಮಾತಾಡ್ತಾ ರಾತ್ರಿ ಕಳಿಬೇಕು ಅಂತ ಆಸೆ. ಪುರುಸೊತ್ತಾದರೆ ರಾತ್ರಿ ಹೊತ್ತು ಬಂದ್ಬಿಡು. 2 ಬಸ್ ಬದಲು ಮಾಡಿಕೊಂಡು, ನನಗೆ ಹಿರಿಯರವರು, ಅವ್ರ ಮಾತು ತೆಗೆದು ಹಾಕ್ಲಿಕ್ಕೆ ಆಗ್ಲಾರ್ದೆ ಹೋಗಿದ್ದೆ ನಾನು. ಎಷ್ಟು ಅವ್ರಿಗೆ ತಿಳುವಳಿಕೆ ಅಂದರೆ, ಅವ್ರು ಹೇಳಿದ್ರು, ನೋಡಪ್ಪ, ಕ್ರಿಶ್ಚಿಯನ್ರು ಅಂದರೆ ನನಗೆ ಒಂಥರದ ಕೀಳು ಭಾವನೆ ಇತ್ತು ಮೊದಲು. ನಿನಗೊಂದು ಕಥೆ ಹೇಳ್ತೀನಿ ಕೇಳು. ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಒಬ್ಳು ಶುಭ್ರವಾದ ಬಿಳಿ ಬಟ್ಟೆ ಉಟ್ಕೊಂಡು, ವಯಸ್ಸಾಗಿದೆ, ಏನಂಥ ಹರಿಯದ ವಯಸ್ಸಲ್ಲ, ಕರೆಕ್ಟಾಗಿ 6 ಗಂಟೆಗೆ ಬಂದು ನನಗೆ ನಿದ್ರೆ ಇರಲಿ ಎಚ್ಚರ ಇರಲಿ ತಲೆ ಮೇಲೆ ಕೈ ಆಡಿಸಿ, ಆ ಜೀಸಸ್ ನನಗೆ ಒಳ್ಳೇದು ಮಾಡ್ಲಪ್ಪ, ಬೇಗ ನಿನ್ನ ರೋಗ ಕಳೀಲಿ, ನಿನಗೆ ನೋವಾಗ್ಲಾರ್ದಂಗೆ ನೋಡ್ಕೊಳ್ಳಿ ಅಂತ ಬಂದು ಹರಿಸಿ, ನನಗೆ ಎಚ್ಚರ ಇದ್ದರೆ ನನ್ನ ಜೊತೆಗೆ ಒಂದೆರಡು ಮಾತಾಡಿ ಆಮೇಲೆ ಹೋಗ್ತಾಳೆ. ಮೊದಲು ನನಗೆ ಮೊದಲನೇ ದಿವಸ ಅವಳು ಬಂದಾಗ ನಂಗೆ ಅವಳು ಇಷ್ಟ ಆಗಲಿಲ್ಲ. ಆದರೆ ಮುಂದೆ ನನ್ನ ಮನಸ್ಸು ಅವಳ ಕಡೆಗೆ ಮಾರು ಹೋಗ್ಲಿಕ್ಕೆ ಶುರು ಆಯಿತು. ಏನು ಎಂಥ ಈ ಧರ್ಮದ ಬಗ್ಗೆನೇ ಅವಳು ಮನಸ್ಸಿನಲ್ಲಿ ನಾನು ಕನ್ವರ್ಟ್ ಆಗಬೇಕು ಅಂತ ಇಟ್ಕೊಂಡು ಮಾಡ್ತಾ ಇದ್ರು ಕೂಡ ಆ ಧರ್ಮದಲ್ಲಿ ಎಂಥ ನಿಷ್ಠೆ ಅವಳಿಗೆ. ನಾನು ಯಾವನೋ, ಅವಳು ಧರ್ಮದವನಲ್ಲ. ಹಾಸ್ಪಿಟಲ್ನಲ್ಲಿ ಬಂದು ಬಿದ್ದರೂ ಯಾವುದೋ ಪೇಷಂಟು, ಅವನಿಗೆ ಬಂದು ದೇವರೇ ನೀನು ಒಳ್ಳೇದು ಮಾಡಪ್ಪ, ಇವ್ನ ನೋವನ್ನು ಕಡಿಮೆ ಮಾಡು ಅಂತ ಪ್ರಾರ್ಥನೆ ಮಾಡೋದು, ಅವನನ್ನು ಬಂದು ಕಳಕಳಿಯಿಂದ ಮಾತನಾಡಿಸೋದು, ಇದೆಲ್ಲ ಇಂಥವ್ರು ಒಬ್ಬರಲ್ಲ, ಅನೇಕ ಜನ ಇದ್ದಾರೆ. ಈ ಒಂದು ಧರ್ಮದ ಹೆಸರಿನಲ್ಲಾದ್ರೂ ನಾವು ಇದನ್ನು ಯಾಕೆ ನಾವು ರೂಢಿಸಿಕೊಳ್ಳಬಾರದು? ನೋಡಿ, ಅಷ್ಟು ಸಂಪ್ರದಾಯ ನಿಷ್ಠರಾದವರಿಗೆ ಮನಸ್ಸಿನಲ್ಲಿ ಎಂಥ ಪರಿವರ್ತನೆ ಉಂಟು ಮಾಡಿತ್ತದು. ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇತ್ತೀಚೆಗೆ ನಾವೇನೋ ಸ್ವಲ್ಪ ತೆರೆದುಕೊಳ್ತಾ ಇದ್ದೇವೆ. ಅನೇಕ ಮಠಗಳು, ಬರೀ ಪಾದಪೂಜೆಗೆ ಮಾತ್ರ ಹೆಸರಾದ ಕೆಲವು ಮಠಗಳು ಕೂಡ ಇತ್ತೀಚೆಗೆ ಕಂಪ್ಯೂಟರ್ ಶಾಲೆಗಳನ್ನು ತೆರೆದು ಅನೇಕ ಸ್ತ್ರೀಯರಿಗೆ, ಅಬಲೆಯರಿಗೆ ಎಲ್ಲ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚು ವ್ಯಾಪಕವಾದ ರೀತಿಯಲ್ಲಿ ನಡೀಬೇಕು. ಅವರು ಮುರಳಿಯವರು ಹೇಳ್ತಾ ಇದ್ರು, ಹೆಚ್ಚು ನಾವು ಮಾಡಲಿಕ್ಕೆ ಶಕ್ಯವಾಗಿದೆ ಅಂತ. ಅವ್ರು ಹೇಳೋ ಮಾತು ನಮಗೆಲ್ಲರಿಗೂ ಬಹಳ ಹೆಮ್ಮೆಯನ್ನು ಉಂಟು ಮಾಡಬೇಕು. ಯಾಕೆಂದ್ರೆ ನಮ್ಮ ಆದಾಯದ ಒಂದು ಸಣ್ಣ ಭಾಗ ಅದರಲ್ಲಿ ಹೋಗಿದೆ. ಕೈ ಎತ್ತಿ ನಾವು ಕೊಡೋದಿಲ್ಲ. ನೌಕರಿ ಹೋಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರೊಳಗೆ ಇರ್ತೀವಿ. ವಿ ಬಿಕಮ್ ಮೋರ್ ಗ್ರೀಡಿ ವೆನ್ ಸಿಚುವೇಶನ್ಸ್ ಗೆಟ್ ವರ್ಸ್. ಏನಾದರೂ ಆಗ್ಬಿಟ್ರೆ ಅದರಿಂದ ಇದ್ದದನ್ನು ಭದ್ರವಾಗಿ ಇಟ್ಕೋಬೇಕಪ್ಪ ಅಂತ. ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಏನೋ ನಮ್ಮಿಂದ ಆದಷ್ಟು ಸಣ್ಣದಾದ ಒಂದು ಅಮೌಂಟ್ ಕೊಟ್ಟಿರ್ತೀವಿ, ಅದರಲ್ಲಿ ಒಂದು ಸಣ್ಣ ಅಂಶ ಸಾರ್ಥಕವಾದ ಕಾರ್ಯಗಳಿಗೆ ವಿನಿಯೋಗವಾಗ್ತಾ ಇವೆ. ಪೇಜಾವರ ಶ್ರೀಪಾದಂಗಳವರು ಶ್ರೀಕೃಷ್ಣ ಸೇವಾಲಯ, ಉಚಿತ ಚಿಕಿತ್ಸಾಲಯ ಅಂತೆಲ್ಲ ಹಾಸ್ಪಿಟಲ್ಗಳನ್ನು ತೆಗೆದಿದ್ದಾರೆ. ಅನೇಕ ವೃದ್ಧಾಶ್ರಮಗಳನ್ನು ತೆಗೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ನಿಲಯಗಳನ್ನು ತೆರೆದಿದ್ದಾರೆ. ಹೀಗೆ ಅನೇಕ ಮುಖದಿಂದ ಧಾರ್ಮಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥವರ ಹಿಂದೆ ನಿಂತುಕೊಂಡು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ನೀವೆಲ್ಲ ಕೇಳಿದಿರಿ. ಒಂದು ಅಳಿಲು ಸಮುದ್ರದ ಮಳಲಿನಲ್ಲಿ ಉರುಳಿ ಆಮೇಲೆ ತಂದು ನೀರಿನೊಳಗೆ ಹೊರಳ್ತಾ ಇತ್ತಂತೆ. ಯಾಕೆಂದ್ರೆ ಅವನು ಸೇತುವೆ ಕಟ್ತಾ ಇದ್ದಾನೆ, ಅಷ್ಟಷ್ಟು ಮರಳು ಬೀಳಿ ನೀರಿಗೆ ಅಂತ. ಹಂಗೆ ನಮ್ಮ ಕೆಲಸ, ಸೇತುವೆ ಕಟ್ಟುವಂತಹ ಕೆಲಸಕ್ಕೆ ಆ ಅಳಿಲು ಅದು ತನ್ನ ಮೈ ಹಸಿ ಮಾಡಿಕೊಂಡು ಆ ಮರಳದಕ್ಕೆ ಹಚ್ಚಿಕೊಂಡು ತಂದು ನೀರಿನಲ್ಲಿ ಹಾಕಿದ್ರೆ ಎಷ್ಟು ಮರಳು ಹೋದೀತು ಅಲ್ಲಿಗೆ. ಆದ್ರೂ ಅದಕ್ಕೊಂದು ಧನ್ಯತೆ, ಅದಕ್ಕೊಂದು ಸಾರ್ಥಕ್ಯ, ನನ್ನಿಂದ ಆದದ್ದನ್ನು ನಾನು ಮಾಡಿದೆ ಅಂತ. ಅಂಥ ಒಂದು ಸಾರ್ಥಕ್ಯ ಭಾವ ನಮ್ಮದಾಗಿದೆ. ಕೃಷ್ಣ ಈ ಶ್ಲೋಕದಲ್ಲಿ ಲೋಕ ಸಂಗ್ರಹ, ನಾನಾ ಜನಸ್ಥ ಶುಶ್ರೂಷ ಅದನ್ನ ಒತ್ತಿ ಇಲ್ಲಿ ಹೇಳಿದ್ದಾನೆ. ಎಲ್ಲರೂ ನಮ್ಮಿಂದ ಆದಷ್ಟು ಬೇರೆ ಬೇರೆ ಸುತ್ತಮುತ್ತಲಿನ ತುಳಿತಕ್ಕೊಳಗಾದ ಒಳಗಾದವರ, ಅವರೇನು ಇವತ್ತು ಶೆಡ್ಯೂಲ್ ಕಾಸ್ಟ್ದವರೇ ಆಗಬೇಕು ಅಂತಿಲ್ಲ. ನನಗೇನೋ ತುಳಿತಕ್ಕೆ ಒಳಗಾದವರು ಅಂದ ತಕ್ಷಣ ಬ್ರಾಹ್ಮಣರ ನೆನಪಿ ಬರ್ತದೆ. ಐ ಡೋಂಟ್ ನೋ ವಾಯ್ ಅಂತ ಪರಿಸ್ಥಿತಿ ಹಂಗಾಗಿದೆ ಇವತ್ತು. ಆದ್ದರಿಂದ ಅವರಿಗೆ ನಮ್ಮಿಂದ ಆದಷ್ಟು ಸೇವೆಯನ್ನು ಮಾಡಬೇಕು. ಎಷ್ಟೋ ಸಲ ಇಂಡಿಯಾದಲ್ಲಿದ್ದವರಿಗೆ ಬರೀ ಇನ್ಫಾರ್ಮೇಶನ್ ಕೊಡೋದ್ರಿಂದ ಎಷ್ಟೋ ಉಪಯೋಗ ಆಗ್ತಿರ್ತದೆ. ಇಲ್ಲಿದ್ದೀವಿ ನಾವು, ವಿ ಹ್ಯಾವ್ ಬೆಟರ್ ಎಕ್ಸ್ಪೋಜರ್ ಟು ದ ವರ್ಲ್ಡ್. ಇಲ್ಲಿಂದ ಏನೋ ಒಂದು ಸುದ್ದಿ ಒಯ್ದು ಕೊಡೋದ್ರಿಂದ ಅಲ್ಲಿನವ್ರಿಗೆ ಎಷ್ಟೋ ಉಪಯೋಗ ಆಗ್ತಾ ಇರ್ತದೆ. ಅದನ್ನು ಕೊಡೋದಿಲ್ಲ ನಾವು. ಅದು ನನಗಿಂತ ಮೇಲೆ ಬಂದ್ಬಿಟ್ರೆ ಅವನು. ಅದರಿಂದ
ಏನ್ ನಮ್ಮಿಂದ ಆಗ್ತದೆ ಅಂಥದ್ದನ್ನ ಮಾಡಬೇಕು ಅನ್ನತಕ್ಕಂಥ ಸಂದೇಶವನ್ನ ಇಲ್ಲಿ ಶ್ರೀಕೃಷ್ಣ ನಮಗೆ ಕೊಟ್ಟಿದ್ದಾನೆ ಅಂತ ಸಂಕ್ಷಿಪ್ತವಾಗಿ ಹಿಂದೆ ಹೇಳಿದ ವಿಷಯವನ್ನ ತಿಳಿಸಿ ಮುಂದಿನ ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಇದು ಆಲ್ಮೋಸ್ಟ್ ಒಂದು ಕೊಟೇಶನ್ ತರಹ ಬಹಳ ಪ್ರಸಿದ್ಧವಾದ ಉಕ್ತಿ ಇದು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಾಃ ಅಂತ. ಸಾಧಾರಣವಾದ ಅರ್ಥ ಏನು ಅಂದ್ರೆ, ಶ್ರೇಷ್ಠರು ಅಥವಾ ಶ್ರೇಷ್ಠರು ಅನ್ನಿಸ್ಕೊಂಡವರು ಏನೇನು ಮಾಡ್ತಾರೋ ಅದನ್ನೇ ಜನ ಅನುಸರಣೆ ಮಾಡ್ತಾರೆ. ಮನುಷ್ಯ ಅನುಕರಣಶೀಲ. ಹುಟ್ಟಿದ ಮಗು ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಿರ್ತಾರಲ್ಲ ಅದನ್ನೇ ಮಾಡುತ್ತದು. ಆ ಸಣ್ಣ ವಯಸ್ಸಿನಿಂದ ಮನುಷ್ಯನಲ್ಲಿ ಅನುಕರಣಶೀಲತೆ ಇದ್ದದ್ದು ಅದು ದೊಡ್ಡದಾದ ಮೇಲೂ ಇರುತ್ತೆ. ಅದು ಕಾಲೇಜ್ನಲ್ಲಿ ಹುಡುಗರು ನೋಡ್ರಿ, ಆ ಪ್ರೊಫೆಸರ್ ಹೆಂಗೆ ಮಾತಾಡೋದು ಹಂಗೆ ಮಾತಾಡೋದು, ಹೆಂಗೆ ನಿಂತ್ಕೋತಾರೆ ಹಂಗೆ ನಿಂತ್ಕೊಳ್ಳೋದು, ಅವನು ಯಾವನೋ ಸಿಗರೇಟ್ ಸೇರ್ತಾ ಇದ್ರೆ ಕೈ ಹಿಡಿದು ಹಿಂಗೆ ತೋರಿಸೋದು ಎಲ್ಲ ಮಾಡ್ತಾ ಇರ್ತಾರೆ. ಆ ಅನುಕರಣಶೀಲತೆ ಅನ್ನೋದು ಮನುಷ್ಯನ ಹುಟ್ಟು ಸ್ವಭಾವಗಳಲ್ಲಿ ಒಂದು. ಆದ್ದರಿಂದ ಕೃಷ್ಣ ಎರಡು ಮಾತು ಹೇಳ್ತಾನೆ. ಒಂದು ಗುರುಸ್ಥಾನದಲ್ಲಿರುವವರಿಗೆ ಒಂದು ಮಾತು, ಅನುಕರಣೆ ಮಾಡುವಂಥ ಶಿಷ್ಯರಿಗೆ ಒಂದು ಮಾತು. ಗುರುಸ್ಥಾನದಲ್ಲಿರುವವರಿಗೆ ಏನಪ್ಪ ಮಾತು ಅಂದ್ರೆ, ಉಳಿದವ್ರು ನಿಮ್ಮನ್ನು ಫಾಲೋ ಮಾಡ್ತಿರ್ತಾರಪ್ಪ, ಸ್ವಲ್ಪ ಹುಷಾರಾಗಿರ್ರಿ ನಿಮ್ಮ ನಡೆನುಡಿಗಳಲ್ಲಿ ಅಂತ ಒಂದು ಮಾತನ್ನು ಹೇಳ್ತಾನೆ. ಶಿಷ್ಯನಿಗೆ ಹೇಳ್ತಾನೆ, ಯಾವ ಗುರುವು ಕೂಡ ದೋಷರಹಿತ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಆದರೆ ಮಧ್ವ ಸಿದ್ಧಾಂತವನ್ನ ಸ್ವಲ್ಪ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಸಂಸ್ಕೃತಿಯ ಅವಲೋಕನ ಮಾಡುವವರಿಗೆ ಬಹಳ ಚೆನ್ನಾಗಿ ತಿಳಿದಿರಬೇಕಾದ ವಿಷಯ ಏನು ಅಂದ್ರೆ, ಎಲ್ಲರಲ್ಲೂ ದೋಷ ಇದೆ. ನಿರ್ದುಷ್ಟ ಅಂದ್ರೆ ಭಗವಂತ ಒಬ್ಬನೇ. ಇಂಗ್ಲಿಷ್ನಲ್ಲಿ ಟು ಎರರ್ ಈಸ್ ಹ್ಯೂಮನ್ ಅಂತ ಹೇಳ್ತೀವಲ್ಲ, ಅದೇ ಮಾತು ನಮ್ಮ ಸಿದ್ಧಾಂತದ ಫಂಡಮೆಂಟಲ್ಸ್ ಅಲ್ಲಿ ಒಂದದು. ಎಷ್ಟೇ ದೊಡ್ಡವನಾಗಿರ್ಲಿ, ಅವನು ವಿಜ್ಞಾನಿಯೇ ಆಗಿರಲಿ, ನೊಬೆಲ್ ಲಾರೆಟ್ ಆಗಿರಲಿ, ಇಡೀ ಎಲ್ಲ 4 ವೇದವನ್ನು ನಾನು ತಿಳ್ಕೊಂಡವನು ಅಂತ ಹೇಳಿ. ನಾನು ಈ ದೇಶಕ್ಕೆ ಬಂದು ಹೊಸ್ತು ಯಾರನ್ನೋ ಒಬ್ಬರು ಮಹಾನುಭಾವರನ್ನು ಭೇಟಿಯಾಗಿದ್ದೆ. ಅವ್ರು ಹೇಳಿದ್ರು, 4 ವೇದ ಬಾಯಿಗೆ ಇಟ್ಟಿದ್ದೀವಿ, ಯಾವ್ದು ಬೇಕಾದ ಅರ್ಥ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀವಿ ಅಂತ. ನಂಗೆ ಆಶ್ಚರ್ಯ ಆಯ್ತು, ಇಂಥವ್ರನ್ನ ಎಂದೂ ಭೇಟಿನೇ ಆಗಿಲ್ಲ ನಾನು ಅಂತ. ಇಟ್ ಈಸ್ ಇಂಪ್ರಾಕ್ಟಿಕಲ್. ಒಂದೊಂದು ವೇದವನ್ನೇನೆ ಇಡೀ ಜನ್ಮ ಅಧ್ಯಯನ ಮಾಡಿದ್ರೂ ತೀರದು ಅಂತ ಹೇಳ್ತಾರೆ. 4 ವೇದ ನಾನು ಬೈಹಾರ್ಟ್ ಮಾಡಬಹುದೋ ಏನೋ, ಟೆಕ್ಸ್ಟ್ ಬೈಹಾರ್ಟ್ ಮಾಡಬಹುದೋ ಏನೋ, ಅರ್ಥಸಹಿತವಾಗಿ 4 ವೇದಗಳನ್ನು ತಿಳಿದುಕೊಳ್ಳೋದು ಇಂಪ್ರಾಕ್ಟಿಕಲ್. ಇರಲಿ, ಅಂತೂ ಎಷ್ಟೇ ದೊಡ್ಡವನಾಗಿರಲಿ, ನಮ್ಮ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪಂಡಿತನಾಗಿರಲಿ ಅಥವಾ ಲೌಕಿಕ ವಿಷಯಗಳಲ್ಲಿ ಅವನು ದೊಡ್ಡವನಾಗಿರಲಿ, ಅವನು ಮನುಷ್ಯ ಅನ್ನೋದನ್ನು ಮರಿಬೇಡಿ. ಮಧ್ವ ಸಿದ್ಧಾಂತ ಹೇಳುತ್ತೆ, ಅವನಲ್ಲಿ ದೋಷಗಳು ಇದ್ದೇ ಇರುತ್ತೆ. ದೋಷಗಳು ಇಲ್ಲದೆ ಇರುವಷ್ಟು ಅವನು ದೊಡ್ಡವನಾಗಿದ್ದರೆ ಅವನು ದೇವತಾ ಆಗಬೇಕಾದಿತ್ತು. ಈ ಭೂಮಿ ಮೇಲೆ ಮನುಷ್ಯನಾಗಿ ಬದುಕಿದ್ದಾನೆ ಅಂದ ಮೇಲೆ ಅವನಲ್ಲಿ ದೋಷಗಳು ಇರಲೇಬೇಕು, ಇದ್ದೇ ಇರುತ್ತೆ. ಆ ಕಾರಣದಿಂದ ಯಾವನೂ ಕೂಡ ಎಲ್ಲ ರೀತಿಯಿಂದಲೂ ಅನುಕರಣೀಯ ಅಲ್ಲ. ಅವನು ಸ್ಕೂಲ್ ಟೀಚರು ಕೈಯಲ್ಲಿ ಹಿಡಿಬಾರದನ್ನು ಹಿಡ್ಕೊಂಡು ಧೂಮಪಾನ ಮಾಡಬಾರದು ಅಂತ ಪಾಠ ಓದ್ತಾ ಇದ್ನಂತೆ. ಯಾವನು ಹುಡುಗ ಧೈರ್ಯ ಇದ್ದವನು ಕೇಳಿದ್ನಂತೆ, ಏನು ನೀವೇ ಮಾಡ್ತೀರಿ ನಮಗೆ ಹೇಳ್ತಾ ಇದ್ದೀರಿ ಅಂತ. ಅಲ್ಲಯ್ಯ, ನಾನು ಹೇಳ್ದಂಗೆ ಕೇಳು, ಮಾಡ್ದಂಗೆ ಮಾಡಬೇಡ ಅಂದಂತೆ. ಹೇಳ್ದಂಗೆ ಮಾಡು. ಹಂಗೆ ಯಾವ ಗುರುಗಳು ಕೂಡ ಎಲ್ಲ ಅಂಶಗಳಲ್ಲೂ ಅನುಕರಣೀಯರಲ್ಲ. ಎಷ್ಟೋ ಸಲ ನಮಗೆ ವಿ ಗೆಟ್ ದ ರಾಂಗ್ ಮೆಸೇಜ್. ಯಾವನು ಬುದ್ಧಿವಂತ ಒಬ್ಬ ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರುವವನು, ಅವನು ಕುರ್ಚಲ್ ಗಡ್ಡ ಬಿಟ್ಬಿಟ್ಟಿದ್ದ ಅಂದ್ರೆ ಕೇಳುವ ಅವನು ಮರದು ಸ್ಥಾನ ಗಡ್ಡ ಇಲ್ಲೆಲ್ಲ ಬಳಸ್ಕೊಂಡು ಇಲ್ಲೊಂಚೂರು ಹಿಂಗೆ ಗಡ್ಡ ಇಟ್ಕೊಂಡ್ ಬಂದ್ಬಿಡ್ತಾನೆ. ಯಾಕೆಂದ್ರೆ ಆ ಬುದ್ಧಿವಂತ ಅವನು ಇಟ್ಕೊಂಡಿದ್ದಾನೆ, ಹಂಗೆ ನಾನು ಹಂಗಿರ್ಬೇಕು ಅಂತ. ಇಟ್ಸ್ ದ ವೆರಿ ರಾಂಗ್ ಮೆಸೇಜ್. ಅವನ ಅಧ್ಯಯನದಿಂದ, ಅವನ ಶ್ರಮದಿಂದ ಬಂದಿರೋ ಬುದ್ಧಿ ಅದು. ಈ ಗಡ್ಡಕ್ಕೂ ಆ ಬುದ್ಧಿಗೂ ಏನೇನು ಸಂಬಂಧ ಇಲ್ಲ. ಮುಖದ ಮೇಲೆಲ್ಲ ಗಡ್ಡ, ಆ ಬಾಯಲ್ಲಿ ಒಂದು ಸಿಗರೇಟು, ಆಕಾಶದ ಕಡೆಗೆ ನೋಡ್ತಾ ಇರೋದು ಬುದ್ಧಿಜೀವಿ ಚಿತ್ರ. ಏನೇನೇನೇನೋ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋವನು ಈ ಪೋಸ್ ಕೊಟ್ಕೊಂಡು ಕೂತ್ಕೋಬಹುದು. ಎಲ್ಲ ಬುದ್ಧಿ ಇದ್ದವನು ಗಡ್ಡ ಬಳಸ್ಕೊಂಡು ಸಾಧುವಾಗಿ ಪಾಪ ಎಲ್ಲೋ ಒಂದ್ ಕಡೆ ಕೂತಿರಬಹುದು. ವಿದ್ಯಾರ್ಥಿಗಳಿಗೆ ಕೆಲವು ಸಲ ಅನುಕರಣೆ ಮಾಡುವಾಗ
ಏನು ಅನುಕರಣೆ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಜಡ್ಜ್ ಮಾಡುವಷ್ಟು ಇದು ಇರೋದಿಲ್ಲ. ನಮ್ಮ ಶಾಸ್ತ್ರ ಹೇಳತ್ತೆ, ಎಂಥ ಸಮರ್ಥನೆ ಆಗಿರಲಿ, ಎಂಥ ಬುದ್ಧಿವಂತನೇ ಆಗಿರಲಿ, ಎಲ್ಲವೂ ಅವನಲ್ಲಿ ಅನುಕರಣೀಯ ಅಂತ ಇಟ್ಕೊಳ್ಬೇಡಿ. ಎಲ್ಲವೂ ಅನುಕರಣೀಯ ಆದ ಯಾವುದೇ ವ್ಯಕ್ತಿ ಈ ಜಗತ್ತಿನಲ್ಲಿಲ್ಲ. ಮಾತ್ರವಲ್ಲ, ನಿಮ್ಮ ಕಣ್ಣಿಗೆ ಸ್ಟೇಜಿನ ಮೇಲೆ ಅವನು ಎಷ್ಟೇ ದೊಡ್ಡವನಾಗಿ ಕಾಣಿಸ್ಲಿ, ಅವನಲ್ಲಿ ಸಾಮಾನ್ಯ ಮನುಷ್ಯರಲ್ಲಿರಬಹುದಾದ ದೋಷಗಳು ಇದ್ದೇ ಇರುತ್ತೆ. ಯಾವುದೋ ದೋಷಗಳು, ಕೆಲವು ದೋಷಗಳು ಇರಲಿಕ್ಕಿಲ್ಲ, ನಮ್ಮಲ್ಲಿರೋ ದೋಷಗಳು ಇರಲಿಕ್ಕಿಲ್ಲ, ಮತ್ತೇನೋ ಬೇರೆ ಇರಬಹುದು. ಆದ್ದರಿಂದ ಮನುಷ್ಯ ಅಂತ ಅಂದ ಮೇಲೆ ಅವನಲ್ಲಿ ದೋಷಗಳು ಇರಲೇಬೇಕು. ಬಹಳ ಸಮೀಪಕ್ಕೆ ಹೋಗಿ ನೋಡಿದಾಗ ಆ ದೋಷಗಳು ಕಾಣಿಸಬಹುದು. ಬಹುಕಾಲದ ಸಹವಾಸದಿಂದ ದೋಷಗಳು ಕಾಣಿಸಬಹುದು. ದೋಷಗಳು ಇಲ್ಲದೆ ಇರೋರು ಯಾರು? ಕೆಲವು ನಮ್ಮಲ್ಲಿ ಆರಾಧನಾ ಭಾವ ಬಹಳ, ಕೆಲವರಿಗೆ ಭಾವುಕರಿಗೆ, ಓಹ್ ಏನಪ್ಪ ಕಾಲು ಹಿಡಿದು ಗಟ್ಟಿಯಾಗಿ ಹಿಡಿದು ನಿಮ್ಮ ಹಂಗಾಗಬೇಕು ಅನ್ಸುತ್ತೆ, ಅನುಗ್ರಹ ಮಾಡಿ ತಲೆ ಮೇಲೆ ಕೈ ಇಡಿ, ನಿಮ್ದು ಚೂರು ಬಂದ್ರೆ ಸಾಕು, ನನಗೆ ಚೂರು ಏನು ಬರಬೇಕು ಅಂತ ಅನ್ನೋದನ್ನ ಗೊತ್ತಿರ್ಬೇಕು ಇಬ್ರಿಗೂ. ಮತ್ತೇನೋ ಚೂರು ಕೊಟ್ಬಿಟ್ಟ ಅಂದ್ರೆ ಬಹಳ ಕಷ್ಟ. ಆದ್ದರಿಂದ ಆ ಭಾವುಕ ಆರಾಧನಾ ಮನಸ್ಸು ಅದು ಹುಚ್ಚಾಗಿ ಅನುಕರಣೆ ಮಾಡೋಕೆ ಶುರು ಮಾಡುತ್ತೆ. ಕೃಷ್ಣ ಹೇಳ್ತಾನೆ, ಅನುಕರಣೆ ಮಾಡುವಾಗ ಹುಷಾರಿರಲಿ. ನೀವು ಮನುಷ್ಯನನ್ನು ಅನುಕರಣೆ ಮಾಡ್ತಾ ಇದ್ದೀರಿ, ದೋಷ ಇರುವವನನ್ನು ಅನುಕರಣೆ ಮಾಡ್ತಾ ಇದ್ದೀರಿ. ಯಾವುದನ್ನು ಅನುಕರಣೆ ಮಾಡಬೇಕು, ಎಷ್ಟು ಅನುಕರಣೆ ಮಾಡಬೇಕು, ಎಚ್ಚರ ಇಟ್ಟುಕೊಂಡು ಅನುಕರಣೆ ಮಾಡಿ. ಈ ಮಾತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಗುರುಗಳಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನೀನು ಯಾರನ್ನೋ ಅನುಕರಣೆ ಮಾಡಿ ಆ ಗುರುಸ್ಥಾನದಲ್ಲಿ ಕೂತಿದೀಯ, ನಿನ್ನೂ ಹಂಗೆ ಯಾರೋ ಅನುಕರಣೆ ಮಾಡ್ತಿರ್ತಾರೆ, ಸ್ವಲ್ಪ ಹುಷಾರಾಗಿರು. ಜನಗಳ ಮುಂದಿರುವಾಗಲಾದ್ರೂ ಅನುಕರಣೀಯವಾದ ಗುಣಗಳನ್ನು ತೋರಿಸು, ಅನನುಕರಣೀಯವಾದ ಗುಣಗಳು ಪ್ರೈವೇಟ್ನಲ್ಲಿರಲಿ. ಆದ್ದರಿಂದ ಬಹಳ ಮುಖ್ಯವಾದ ಸಂದೇಶವೊಂದನ್ನ ಇಲ್ಲಿ ಭಗವಂತ ಈ ಶ್ಲೋಕದಿಂದ ನಮ್ಮ ಮುಂದೆ ಇಟ್ಟಿದ್ದಾನೆ. ಆಗಾಗ ಕೆಲವರು ಟೀಕೆ ಮಾಡೋದುಂಟು, ಏನ್ರಿ ನಮ್ಮ ದೇಶದಲ್ಲಿ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಬಿಟ್ಟಿದ್ದಾರೆ, ನಮ್ಮ ಸಂಸ್ಕೃತಿಯಲ್ಲಿ ಅವ್ರಿಗೇನು ಕ್ವಶನ್ನೇ ಮಾಡೋ ಹಂಗಿಲ್ಲ, ಅಂಡ್ ದೇ ಮಿಸ್ಯೂಸ್ ದಿಸ್ ಅಂತ. ಆ ಅಧಿಕಾರ, ಆ ಗೌರವ ಕೊಟ್ಟಿದಾರಲ್ಲ, ಅದ್ರ ಜೊತೆಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಆ ಗುರುಗಳಿಗೆ. ಅದ್ರ ಜೊತೆಗೆ ಗುರು ಆದವನು ಮನುಷ್ಯನಾಗಿರ್ತಾನೆ ಅನ್ನೋ ಎಚ್ಚರನೂ ನಮಗೆ ಕೊಟ್ಟಿದ್ದಾರೆ, ಅದನ್ನು ಮರೆತು ಬಿಡ್ತೀವಿ ನಾವು. ಆದ್ದರಿಂದ ಗುರು ದೊಡ್ಡವ ಹೌದು, ಆದರೆ ಅವನು ಮನುಷ್ಯನೂ ಹೌದು ಅನ್ನೋ ಎಚ್ಚರ ಇಟ್ಟುಕೊಂಡು ಅವನಲ್ಲಿ ನಾವು ಗೌರವ, ವಿಶ್ವಾಸ, ಪ್ರೀತಿ, ಸ್ನೇಹ ಎಲ್ಲ ಮಾಡಬಹುದು. ಎಲ್ಲನೂ ಒಂದು ಮಿತಿಯಲ್ಲಿ ಸರಿಯಾಗಿ ಅವನನ್ನು ಅರಿತುಕೊಂಡು ಯಾವುದನ್ನು ಅನುಕರಿಸಬೇಕು, ಯಾವುದನ್ನು ಅನುಕರಿಸಬಾರದು ಅನ್ನೋ ಎಚ್ಚರ ಇಟ್ಟುಕೊಂಡು ಅದನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಈ ಮಾತು? ಏನೇನೋ ಉಪದೇಶ ಹೇಳಿಬಿಟ್ಟಿದ್ದಾರೆ ಏನು ಕೃಷ್ಣ ಇದರಲ್ಲಿ, ಗೀತೆಯಲ್ಲಿ. ಹೌ ಇಟ್ ಈಸ್ ರೆಲವೆಂಟ್. ಯಾತಕ್ಕೆ ಈ ಮಾತು ಹೇಳ್ದ ಅರ್ಜುನನಿಗೆ ಅಂದ್ರೆ, ರಾಜಕುಮಾರನಾಗಿ ಕಷ್ಟಕಾಲದಲ್ಲಿ ಸಮಾಜಕ್ಕೆ ಒದಗಿದ ಆಪತ್ತನ್ನ ನಿವಾರಿಸಬೇಕು ಅನ್ನೋ ಉದ್ದೇಶದಿಂದ ಇಡೀ ಸಮಾಜ ನಿನ್ನನ್ನ ತಯಾರು ಮಾಡಿದೆ. ಅಂಥವನು ಯುದ್ಧದ ಕಾಲ ಬಂದಾಗ ನೀನು ಹಿಂದೆ ಸರಿದ್ರೆ ಲೋಕಸ್ತದನುವರ್ತತೆ. ಉಳಿದ ರಾಜಕುಮಾರರು ಅರ್ಜುನನೇ ಹಿಂಗ್ ಮಾಡಿದಾನಂತೆ, ನಾವು ಯುದ್ಧದ ಸಮಯದಲ್ಲಿ ವಾಪಸ್ ಹೋದ್ರೆ ಏನ್ ತಪ್ಪು ಅಂತ ಇತರರು ಮಾತನಾಡಿಯಾರು. ಆದ್ದರಿಂದ ಜಗತ್ ಪ್ರಸಿದ್ಧ ಯೋಧ ನೀನು, ಕ್ಷತ್ರಿಯ. ಇತರರು ನಿನ್ನನ್ನು ಅನುಕರಿಸುವ ಹಾಗೆ ನೀನಿರು. ಯುದ್ಧದಲ್ಲಿ ಹೇಡಿಯಂತೆ ನಡೆದುಕೊಳ್ಳಬೇಡ ಅನ್ನೋದನ್ನ ಈ ಶ್ಲೋಕದ ಮೂಲಕ ಕೃಷ್ಣ ಅರ್ಜುನನಿಗೆ ತಿಳಿಸಿದ್ದಾನೆ. ಶ್ಲೋಕ 22. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನವಾಪ್ತವ್ಯಮವಾಪ್ತವ್ಯಂ. ಇನ್ನೊಮ್ಮೆ ಹೇಳ್ತೀನಿ, ಮಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಪದಚ್ಛೇದ ಮಾಡೋಣ, ಯಾಕೆಂದ್ರೆ ಪದಗಳು ಅಷ್ಟು ಸ್ಪಷ್ಟವಾಗಿಲ್ಲ. ನ ರಿಪೀಟ್ ಮಾಡಿ. ಮೇ ಪಾರ್ಥ ಅಸ್ತಿ ತ್ರಿಷು ಲೋಕೇಶು ಕಿಂಚನ ನ ಅನವಾಪ್ತವ್ಯಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ವರ್ತೆ ಅಂತ ಆಗತ್ತೆ ಸಂಧಿ ಆದ್ಮೇಲೆ. ಅದು ಅರ್ಥ ಏನಪ್ಪಾ ಇಲ್ಲಿ ಅಂತಂದ್ರೆ, ಕೃಷ್ಣ ಹೇಳ್ತಾನೆ
ನೋಡಪ್ಪ, ನನ್ನೇ ನೋಡು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಮಾಡಲೇಬೇಕಾಗಿದ್ದು ಅಂತ ನನಗೆ ಈ ಲೋಕದಲ್ಲಿ ಯಾವುದೂ ಇಲ್ಲ. ತ್ರಿಷು ಲೋಕೇಶು, ಈ 3 ಲೋಕಗಳಲ್ಲಿ ಮೇ ನನಗೆ, ಹೇ ಪಾರ್ಥ, ಕರ್ತವ್ಯಂ ನ ಅಸ್ತಿ. ಸಮಥಿಂಗ್, there is nothing mandatory, there is nothing that I have to do. ಕೆಲವರು ಇರ್ತಾರೆ ನೋಡಿ, ಅವರಿಗೆ ಕೆಲಸ ಮಾಡಿದ್ರೇನೆ ಹೊಟ್ಟೆ ತುಂಬತ್ತೆ ಅಂತಿರಲ್ಲ. ಅದೃಷ್ಟದಿಂದಲೋ ದುರದೃಷ್ಟದಿಂದಲೋ ಮತ್ತಾರೋ ದುಡಿದಿಟ್ಟಿರ್ತಾರೆ. ದುರದೃಷ್ಟದಿಂದ ಯಾಕೆ ಅಂದರೆ ಅದು ಸರಿಯಾಗಿ ವಿನಿಯೋಗ ಆಗಲ್ಲ ಆಮೇಲೆ. ಹಾಗೆ ಆ ಭಗವಂತನಿಗೆ ಕೆಲಸ ಮಾಡಿ ಆಗಬೇಕಾಗಿದ್ದು ಅಂತೇನಿಲ್ಲ. ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ಕೆಲಸ ಮಾಡಿದ್ರೆ ಜನ ಮೆಚ್ಚುತ್ತಾರೆ, ಕೆಲಸ ಮಾಡಿದ್ರೆ ಸ್ಥಾನ ಸಿಗತ್ತೆ ಅಂಥದ್ದು ಯಾವುದೂ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನವಾಪ್ತವ್ಯಂ ಅವಾಪ್ತವ್ಯಂ. ನನಗೆ ಅನವಾಪ್ತವ್ಯಂ ಅಂದ್ರೆ ಈ ತನಕ ಸಿಗದೇ ಇದ್ದದ್ದು, ಎಟಕದೇ ಇದ್ದದ್ದು ಅಂತ ಯಾವುದೂ ಇಲ್ಲ. ಅವಾಪ್ತವ್ಯಂ, ಮುಂದೆ ಸಿಗಬೇಕಾಗಿದ್ದು ಅನ್ನೋದು ಯಾವುದೂ ಇಲ್ಲ. ಪೂರ್ಣ ಅವನಿಗೆ ಹಿಂದೆ ಸಿಕ್ಕಿಲ್ಲ ಅನ್ನೋದಿಲ್ಲ, ಮುಂದೆ ಸಿಗಬೇಕಾಗಿದ್ದು ಅನ್ನೋದಿಲ್ಲ. ನ ಅನವಾಪ್ತವ್ಯಂ ಅವಾಪ್ತವ್ಯಂ ಅಸ್ತಿ. ಆದರೆ ವರ್ತ ಏವಚ ಕರ್ಮಣಿ, ಐ ಆಮ್ ಆಲ್ವೇಸ್ ಬಿಸಿ, ಬಿಸಿಯರ್ ದ್ಯಾನ್ ದ ಬಿಸಿಯಸ್ಟ್. ಯಾಕೆ? ವಾಟ್ ಈಸ್ ದ ಪಾಯಿಂಟ್? ಹೇಳ್ತಾನೆ ಕೃಷ್ಣ. ನಾನು ಮೊದಲನೇ ದಿವಸ ಈ ಕರ್ಮಯೋಗ ಶುರು ಮಾಡಿದಾಗ ಹೇಳಿದ್ದೆ, ನಮ್ಮೆಲ್ಲರ ಶರೀರಗಳು ದೇ ಆರ್ ರೆಡಿ ಟು ಸ್ಟಾರ್ಟ್. ಕೆಲಸಕ್ಕೋಸ್ಕರ, ಕರ್ಮಕ್ಕೋಸ್ಕರ ನಿರ್ಮಾಣ ಆದಾಗಿವೆ ಈ ಶರೀರಗಳು. ಇದಕ್ಕೆ ಸರಿಯಾಗಿ ಕೆಲಸ ಕೊಡದೆ ಇದ್ರೆ ತುಕ್ಕು ಹಿಡಿಯತ್ತೆ. ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಒಂದು ಮಾತಿದೆಯಲ್ಲ, ನಮ್ಮೆಲ್ಲರ ಅನುಭವಕ್ಕೆ ಬಂದಿರೋ ಮಾತು. ಎಷ್ಟೆಷ್ಟು ಇಂದ್ರಿಯಗಳನ್ನು, ಶರೀರದ ಭಾಗಗಳನ್ನು ನಾವು ಬಳಸಿದೆವೋ ಅಷ್ಟಷ್ಟವು ಬಲಿಷ್ಠ ಆಗಿವೆ, ಅಷ್ಟಷ್ಟವು ಕೇಪೇಬಲ್ ಆಗಿವೆ. ಯಾವುದನ್ನು ಬಳಸಿಲ್ವೋ ಅದು ದುರ್ಬಲವಾಗಿದೆ. ಹಾಗೆ ನಾವು ಈ ಭಗವಂತ ದಯಪಾಲಿಸಿದ ಇಂದ್ರಿಯಗಳನ್ನು, ಇವುಗಳ ಸ್ವಭಾವದಲ್ಲೇನೆ ಕೆಲಸ ಇರೋದರಿಂದ ಅವುಗಳನ್ನು ಸರಿಯಾಗಿ ವಿನಿಯೋಗಿಸಿಕೊಂಡು ನಮಗೂ ಇತರರಿಗೂ ಅವು ಉಪಯುಕ್ತವಾಗುವಂತೆ ಮಾಡಬೇಕು. ಭಗವಂತ ವರ್ತ ಏವಚ ಕರ್ಮಣಿ ಅನ್ನೋ ಶಬ್ದದಿಂದ ತನ್ನ ಸ್ವಭಾವ ಏನು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಭಗವಂತನ ಸ್ವಭಾವದಲ್ಲಿ ಎದ್ದು ಕಾಣತಕ್ಕಂಥ ಗುಣ ಯಾವುದು ಅಂದರೆ ಫ್ಲೆಕ್ಸಿಬಿಲಿಟಿ. ನೀವು ಜೀವನದಲ್ಲಿ ಪೀಪಲ್ ಹೂ ಹ್ಯಾವ್ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ಲೈಫ್, ಇಫ್ ಯು ಇಂಟರ್ವ್ಯೂ ದೆಮ್, ಐ ಹ್ಯಾವ್ ರೆಡ್ ಸಮ್ ಆಫ್ ದೋಸ್ ಇಂಟರ್ವ್ಯೂಸ್ ಅಂಡ್ ಐ ಆಮ್ ಶ್ಯೂರ್ ಯು ಹ್ಯಾವ್, ಒನ್ ಆಫ್ ದ ಕ್ವಾಲಿಟೀಸ್ ದೇ ಹ್ಯಾವ್ ಈಸ್ flexibility. People who cannot bend cannot grow. Look at the plant. You know, we all keep plants inside in the winter. ಕಿಟಕಿ ಹತ್ರ ಇಟ್ಟಿದ್ರೆ ಇಟ್ ಲುಕ್ಸ್ ಔಟ್ ಟುವರ್ಡ್ಸ್ ದ ಲೈಟ್. ಹಿಂಗೆ ಬೆಂಡ್ ಆಗಿ ಹೋಗುತ್ತೆ. ನಾನು ಕೂತಲ್ಲೇನೆ ನಂಗೆ ಲೈಟ್ ಕೊಟ್ಟಿಲ್ಲ, ಯಾಕೆ ಬೆಳಿಬೇಕು ಅನ್ನಲ್ಲ ಅದು. ಇಟ್ ಮೂವ್ಸ್. ಭಾರ ಇರುತ್ತದಕ್ಕೆ. ಕೆಳಗಿನಿಂದ ಆ ಬೇರು ಕಲ್ಲು ಮಣ್ಣು ಅದರಲ್ಲಿ ತನ್ನ ಮೃದುವಾದ ಶರೀರವನ್ನು ಚಾಚಿಕೊಂಡು ಮೊದಲು ಮೇಲಕ್ಕೆ ಬರಬೇಕು. ಆಮೇಲೆ ಬೆಳಕಿಗೋಸ್ಕರ ಹಾತೊರಿಬೇಕು. ಆ ಬೆಳಕು ಬಂದ ದಿಕ್ಕಿಗೆ ತನ್ನ ಮುಖ ಮಾಡ್ಕೊಂಡು ಹೋಗಬೇಕು. ಇಡೀ ಆ ಬಳ್ಳಿ ಭಾರವನ್ನು ಸಹಿಸಿಕೊಂಡು ಡೊಂಕಾಗಿ ಹಿಂಗೆ ನಿಂತ್ಕೊಂಡಿರುತ್ತೆ ಬೆಳಕಿನ ಕಡೆ ನೋಡ್ತಾ. ಬಹಳ ದೊಡ್ಡ ಪಾಠ ಇದೆ ಅದರಲ್ಲಿ. ಮನುಷ್ಯ ಸನ್ನಿವೇಶಗಳು ಸಂದರ್ಭಗಳು ಬಂದ ಹಾಗೆ ಅವನು ತನ್ನನ್ನು ತಾನು ಅದಕ್ಕೆ ಒಪ್ಪಿಸಿಕೊಂಡು ತನ್ನಲ್ಲಿ ಮಾರ್ಪಾಟನ್ನು ಮಾಡಿಕೊಳ್ಳದೆ ಇದ್ರೆ ಹುಚ್ಚ ಆಗ್ತಾನೆ. ಹಿ ವಿಲ್ ಬಿ ಎ ಮೆಂಟಲ್ ಪೇಷಂಟ್. ಇಲ್ಲದೆ ಇದ್ರೆ ಅಯೋಗ್ಯ ಅಂತ ಅನಿಸ್ಕೊಳ್ತಾನೆ. ಈ ಫ್ಲೆಕ್ಸಿಬಿಲಿಟಿ ಅನ್ನೋದೇನಿದೆಯಲ್ಲ ಬಹಳ ದೊಡ್ಡ ಗುಣ ಜೀವನದಲ್ಲಿ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡದನ್ನು ಸಾಧಿಸುವಾಗ ಹೊಸ ಪ್ರದೇಶ, ಹೊಸ ಸನ್ನಿವೇಶ, ಹೊಸ ಚಾಲೆಂಜ್ಗಳು, ಇದಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡು ಮನಃಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿ ಎಷ್ಟೋ ಸಲ ಸೋಲಾಗ್ತದೆ. ಅದರಲ್ಲಿ ಆ ಸೋಲನ್ನು ಅನುಭವಿಸಿ ಕೊನೆಗೊಮ್ಮೆ ಗೆಲುವನ್ನು ಅನುಭವಿಸ್ತಾರೆ. ಕೃಷ್ಣ ಎಷ್ಟು ಕಡೆಗೆ ಸೋಲು ಅನುಭವಿಸಿದ್ದಾನೆ ಯಾರಾದರೂ ನೀವು ಗಮನ ಕೊಟ್ಟಿದ್ದೀರಾ? ಸಾಕ್ಷಾತ್ ಭಗವಂತ. ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ ಕಾಲದಲ್ಲಿ ಕೃಷ್ಣನನ್ನು ನೆನೆಸೋ ರೀತಿ ಬಹಳ ಆಕರ್ಷಕವಾದ ರೀತಿ. ಫೇಲ್ ಆಗಿದಾನಲ್ಲ ಕೃಷ್ಣ, ಅವನ ದರ್ಶನ ಆಗಬೇಕು ನನಗೆ ಅಂತಾರವರು. ಎಂಥ ಕೃಷ್ಣ ಅವನು. ಭಾಗವತದ ಪ್ರಥಮ ಸ್ಕಂದದಲ್ಲಿ
ಭೀಷ್ಮರ ಮಹಾಪ್ರಯಾಣ ಅಂತ ಒಂದು ಭಾಗ, ಒಂದು ಅಧ್ಯಾಯ. ಭೀಷ್ಮರು ಶರ್ಪಂಜರದ ಮೇಲೆ ಮಲಗಿದ್ದಾರೆ, ಎಲ್ಲ ಪಾಂಡವರು ದರ್ಶನಕ್ಕೆ ಬರ್ತಾರೆ, ನರಳುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಕೃಷ್ಣ ಆ ನೋವನ್ನು ಕಡಿಮೆ ಮಾಡಲಿಲ್ಲ, ಸಮರ್ಥ. ಭೀಷ್ಮಾಚಾರ್ಯರು ನೋವು ಕಡಿಮೆ ಮಾಡುವಂತ ಕೇಳಲಿಲ್ಲ ಕೃಷ್ಣ ಅಲ್ಲಿ ಬಂದಾಗಲೂ, ಯಾಕೆಂದ್ರೆ ತಿಳುವಳಿಕೆ ಉಳ್ಳವರು. ಕೃಷ್ಣ ಬಂದಾಗ ಅವರು ನಗುತ್ತಾರೆ, ಅಂಥ ನೋವಿನಲ್ಲೂ ಮುಗುಳ್ನಕ್ಕು ಕೃಷ್ಣನಿಗೆ ಬೇಡ್ಕೊಳ್ತಾರೆ, ಅಪ್ಪ ಸ್ವನಿಯಮಮಪಹಾಯ ಅವಪ್ಲುತೋ ರಸಸ್ಥಃ ಗತೋತ್ತರೀಯ. ಕೃಷ್ಣ ಈ ರೂಪ ನನಗೆ ಕಾಣಿಸು ಅಂತ ಕೇಳ್ತಾರೆ ಅವರು. ಎಂಥ ರೂಪ ಅದು? ಸ್ವನಿಯಮಂ ಅಪಹಾಯ. ಅವ ಒಂದು ನಿಯಮ ಇಟ್ಟುಕೊಂಡಿದ್ದ ಭಗವಂತ, ಪ್ರತಿಜ್ಞೆ ಮಾಡಿದ್ದ. ಏನು ಅಂತ? ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ದುರ್ಯೋಧನ ಅಲ್ಲಿ ಬಂದು ಕೃಷ್ಣ ನೀ ನನ್ನ ಹತ್ರ ಬಾ ಅಂತ ಕೇಳಿದಾಗ ನಾನು ಬರ್ತೀನಿ, ಆದ್ರೆ ಅಕ್ಷೌಹಿಣಿ ಸೈನ್ಯ ಒಂದು ಕಡೆಗೆ, ಸಕಲ ಶಸ್ತ್ರ ಅಸ್ತ್ರಗಳಿಂದ ಕೂಡಿರತಕ್ಕಂಥ ಸೈನ್ಯ ಒಂದು ಕಡೆಗೆ, ಶಸ್ತ್ರವನ್ನೇ ಹಿಡಿಯಲಾರದಂಥ ಒಬ್ಬನೇ ವ್ಯಕ್ತಿ ಕೃಷ್ಣ ಒಂದು ಕಡೆಗೆ, ಯಾವ್ದು ಬೇಕು ಅಂದ್ಕೂಡಲೇ ನಾನು ಮೊದಲು ಆರಿಸ್ಕೋತೀನಿ ಅಂತ ಅರ್ಜುನನಿಗೆ ಚಾನ್ಸ್ ಕೊಡದೇನೆ ದುರ್ಯೋಧನ ನನಗೆ ಅಕ್ಷೌಹಿಣಿ ಸೈನ್ಯ ಇರಲಿ ಅಂತ ಆರಿಸ್ಕೊಂಡು ಬಿಡ್ತಾನೆ. ಶಕುನಿ ಅವರೆಲ್ಲ ಬೈತಾರೆ ಅವನಿಗೆ, ಬಂದ್ ಕೂಡಲಿ ಎಷ್ಟು ಮೂರ್ಖಿದ್ದಿ ನೀನು, ಒಂದು ಕೃಷ್ಣ ಬಂದಿದ್ರೆ ಎಲ್ಲ ಬಂದಂಗೆ ಆಗ್ತಿತ್ತು ನಮಗೆ, ಬಹಳ ತಪ್ಪು ಮಾಡಿದಿ ಅಂತ ಬೈತಾರೆ ಅವರು, ರಾಜಕಾರಣದಲ್ಲಿ ಕುಶಲರು. ಅಂತೂ ಯುದ್ಧ ನಡೀತು. ಎರಡನೇ ದಿವಸನೇ ಭೀಷ್ಮಾಚಾರ್ಯರು ನಿಂತುಕೊಂಡು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನ ಕರೀಲಿಕ್ಕೆ ಶುರು ಮಾಡಿದ್ರು. ಗುರುಗಳು ನಿಂತುಕೊಂಡು ಶಿಷ್ಯನ ಪರೀಕ್ಷಾ ಮಾಡ್ಲಿಕ್ಕೆ ಎಲ್ಲಿಗೆ ಹತ್ಬೇಕ್ರಿ ಶಿಷ್ಯ? ಇನ್ನೇನು ಪಾಂಡವರಿಗೆ ಸೋಲು ಬಂದು ಬಿಡಬೇಕು, ಒಂದೇ ಸುಮ್ಮನೆ ಪ್ರಹಾರ, ಬಾಣ ಕೈಯಿಂದ ಎತ್ತಲಿಕ್ಕೆ ಪುರುಸೊತ್ತು ಕೊಡುವಲ್ರು ಶಿಷ್ಯಗವರು, ಒಂದಾದ್ಮೇಲೊಂದು. ಎದುರಿಗೆ ಸಾರಥಿಯಾಗಿ ಕೂತಾನ, ಕೈ ಕಟ್ಟಿದಂಗಾಗಿಬಿಟ್ಟದ್ರಿ ಇವಾಗ, ಶಸ್ತ್ರ ಹಿಡಿಯಂಗಿಲ್ಲ ಅಂತಂದು ಕೂತಾನ ಅಲ್ಲಿ. ಸುಮ್ಮ ಕೂತ್ರ ಹಿಂಗೆ ನಡೀತದ ಯುದ್ಧ, ಪಾಂಡವರು ಸೋತು ಹೋಗ್ತಾರೆ. ಏನು ಮಾಡಿದ ಆವಾಗ? ಸ್ವನಿಯಮಮಪಹಾಯ ಅವಪ್ಲುತೋ ರಥಸ್ಥಃ. ರಥದಿಂದ ಧಿಂಕಿಟ್ಟು ಕೆಳಗೆ ಜಿಗದನಂತ, ಬರಿಗಾಲಿನಿಂದ ಓಡ್ಕೋತ ಹೋದ ಭೀಷ್ಮಾಚಾರ್ಯ ರಥದ ಕಡೆಗೆ. ಕೈ ಎತ್ತಿಕೊಂಡು ನಿಂತುಕೊಂಡ, ಕೈಯೊಳಗೆ ಚಕ್ರ ಬಂತು. ಕೃಷ್ಣನ ಕೈಯೊಳಗೆ ಚಕ್ರ ಕಾಣಿಸಿಕೊಂಡು ಕೂಡಲೇ ಎಲ್ಲರೂ ಹಾ 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 ಹಾ, ಇಡೀ ರಣಾಂಗಣದೊಳಗೆ ಹಾಹಾಕಾರ ಶುರು ಆಯ್ತು. ಯಾಕಂದ್ರೆ ಯಾರದರೆ ತಲೆ ತುಂಡ್ರಿಸ್ತೇನೆ ಆ ಚಕ್ರ ಶಾಂತ ಆಗುವುದೇ ಇಲ್ಲ, ಎಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ಚಿತ್ಕಾರ ಮಾಡಿದ್ರೆ ಆ ರಥದೊಳಗೆ ಕೂತಿತ್ತಲ್ಲ ಮುದುಕ ಭೀಷ್ಮಾಚಾರ್ಯರು, ಗೋವಿಂದ ಎರಡೂ ಕೈ ಎತ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ ಅವರಿಗೆ, ಕೆಳಗೆ ಬಂದ್ರಂತ. ಬಂದು ಸ್ವಾಮಿನ್ ಬಹಳ ಸಂತೋಷ ಆತಪ್ಪ ನನಗ, ಕೈಯೊಳಗ ಚಕ್ರ ಹಿಡಿಯುವುದಿಲ್ಲ ಅಂದಿದ್ದಿ ಕೃಷ್ಣ, ಈಗ ಹಿಡಿಸಿ ನೋಡು, ಭಕ್ತನ ಮಾತನ್ನ ನಿಜ ಮಾಡ್ಲಿ, ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತು. ಹಿಡಿದಿಲ್ಲೋ ಕೃಷ್ಣ. ಆಗಿಂದಾಗಿ ಚಕ್ರ ಶಾಂತ ಆಗಿ ಹೋತಂತ. ಅರ್ಜುನ ಬಂದು ಕೃಷ್ಣನನ್ನ ಹಿಡಿದು ಎಳೆದಿದ್ದಾನೆ. ಬಿಡು, ಅಲ್ಲ ಇದು ಪದ್ಧತಿ ಅಲ್ಲ, ಶರಣಾಗತನನ್ನು ಕೊಲ್ಲಬಾರದು ಅಂತ ಬಿಟ್ಟುಬಿಟ್ಟ. ಭೀಷ್ಮಾಚಾರ್ಯ ಅಂದ್ರು, ಸ್ವಾಮಿ ಆ ಚಕ್ರ ಸಂಹಾರ ಮಾಡಬೇಡ, ಕತ್ತರಿಸ್ಬಿಡು ತಲೆಯನ್ನ, ನೇರವಾಗಿ ಮುಕ್ತಿ ಮಂದಿರಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ ನಾನು. ಎಂಥ ಪಾಪಿ ನಾನು, ದಿನಕ್ಕೆ 10,000 ಜನರನ್ನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು ಭೀಷ್ಮಾಚಾರ್ಯರು. ನೀನು ಕೊಂದಿದ್ದೆ ಅಂದ್ರೆ ಎಂಥ ಉಪಕಾರ ಆಗ್ತಿತ್ತು ಕೃಷ್ಣ, 10,000 ಜನರ ಜೀವ ಉಳಿತಿತ್ತು ಪ್ರತಿ ದಿವಸ. ಆ ಪಾಪ ನನ್ನ ಬುಟ್ಟಿವಾಡ ಹಾಕೊಂಡು ಹೋಗ್ತಿದ್ನೋ ಏನೋ, ಎಂದು ಹೋಗ್ತಿತ್ತೋ ಏನೋ ಈ ಮುದುಕ ಘಟ, ಅದಕ್ಕೆ ಕೊಂದು ಬಿಡು ನನ್ನ. ಕೃಷ್ಣಂದ ಇನ್ನೂ ಕಾಲ ಬಂದಿಲ್ಲ ಅಂದವ. ದಿನಕ್ಕೆ 10,000 ಜನರನ್ನ ಕೊಂದಿದ್ನಲ್ಲ ಭೀಷ್ಮಾಚಾರ್ಯರು. ಆ ಶರಶಯ್ಯದೊಳಗೆ ಮಲ್ಕೊಂಡು ರಕ್ತ ಬಸಿತ ನೋವು ಉಣ್ತಾ ಇದ್ರ ಕೃಷ್ಣ ಕಿಮಕ್ಕನ್ಲಿಲ್ಲ. ಆ ಪಾಪ ಎಲ್ಲ ಅನುಭವಿಸಿ ತೀರ್ಬೇಕಲ್ರಿ. ಭೀಷ್ಮಾಚಾರ್ಯರಿಗೂ ಗೊತ್ತು, ಕೃಷ್ಣನಿಗೂ ಗೊತ್ತು. ಕರ್ಮ ಅನುಭವಿಸೇ ತೀರ್ಬೇಕದು. ಸ್ವತಃ ಭಗವಂತ ಅಲ್ಲಿ ಬಂದು ನಿಂತರ ಸಹಿತ ಅವನನ್ನ ಉಳಿಸ್ಲಿಲ್ಲ. ಅದರಿಂದ ಕ್ರಿಶ್ಚಿಯಾನಿಟಿ ಹಂಗ ಪಾದ್ರಿ ಬಂದು ಅವ ಐ ಸೇವ್ ಯು ಫ್ರಮ್ ಸಿನ್ಸ್ ಅನ್ನೋ ಹಂಗಿಲ್ಲ ನಮ್ಮಲ್ಲಿ. ಆದ್ದರಿಂದ ಅಲ್ಲೇ ದ್ರೋಣಾಚಾರ್ಯರು ಹೇಳ್ತಾರೆ, ಕೃಷ್ಣ ರಥದಿಂದ ಕೆಳಗಿಳಿದು ಬಂದು, ಬಹಳ ಸುಂದರ ವರ್ಣನ ರೀ ಭಾಗವತದೊಳಗೆ.
ಗತೋತ್ತರೀಯ ಕೃಷ್ಣನ ಮೈ ಮೇಲಿಂದ ಉತ್ತರೀಯ ಹೊತ್ಕೊಂಡದ್ದು ಕೆಳಗೆ ಬಿದ್ದು ಹೋಗಿತ್ತಂತ. ಜಿಗದ ನೋಡ್ರಿ ಮ್ಯಾಲಿನಿಂದ, ಬರಿಮೈಯಿಂದ ಓಡಿ ಬರ್ಲಿಕ್ಕತ್ತಾನ ಬರಿಗಾಲಿನಿಂದ. ಅವಪ್ಲುತೋ ರಥಸ್ಥ ಸ್ವನಿಯಮಪಹಾಯ. ಕೃಷ್ಣ, ಆ ಚಿತ್ರ ನನ್ನ ಹೃದಯದೊಳಗೆ ನಟ್ಟು ಬಿಟ್ಟದು ಸ್ವಾಮಿ. ಜನಗಳಿಗೆ ಕಲ್ಯಾಣ ಆಗ್ತದ ಅಂದ್ರ ನಿನ್ನ ಮಾತು ಸಹಿತ ನೀನೇ ಮುರಿದು ಬಿಟ್ಟಿ. ನಿನ್ನ ಪ್ರತಿಜ್ಞೆ ನಿನಗೇನು ಅಲ್ಲೇ ಅಲ್ಲ. ಯಾಕಂದ್ರ ಅದರಿಂದ ಸಾವಿರಾರು ಜನಗಳಿಗೆ ಕಲ್ಯಾಣ ಆಗ್ತದ. ನನ್ನ ಸುಳ್ಳುಗಾರ ಪ್ರತಿಜ್ಞೆ ತಗೊಂಡು ನಾ ಏನ್ ಮಾಡ್ಲಿ, ನಾನು ಸುಳ್ಳಾಡಿದೆ ಅಂತಾರೆ ಬಹಳ. ಆದ್ರ ಅನ್ವಲ್ರಿ ಯಾಕ ಏನಾಯ್ತು? ನನ್ನ ಸ್ವಾಭಿಮಾನ, ನನ್ನ ಮಾತು, ನನ್ನ ಪ್ರತಿಜ್ಞಾ, ನನ್ನ ಅಹಂಕಾರ ಎಲ್ಲ ಬದಿಗೊತ್ತತಕ್ಕದ್ದು. ಸಮಾಜಕ್ಕೆ ಕಲ್ಯಾಣ ಆಗ್ತದ ಅಂದ್ರ ಬಹುಜನ ಹಿತಾಯ. ಆದ್ದರಿಂದ ಈ ಹೃದಯದೊಳಗೆ ನಟ್ಟಿರ್ತಕ್ಕಂಥ ಕೃಷ್ಣನ ಚಿತ್ರ ಸಾಯೋ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಇನ್ನೊಮ್ಮೆ ಕಾಣಿಸುವಂತ ಭೀಷ್ಮಾಚಾರ್ಯರು ಕೇಳ್ತಾ ಇದ್ದಾರೆ. ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಎಂಥ ಫ್ಲೆಕ್ಸಿಬಿಲಿಟಿ ರೀ. ನಾವು ಅಂತಿರ್ತೀವಿ ಮಕ್ಕಳಿಗೆ, ಕನಿಷ್ಠ ಪಕ್ಷ ಇಂಡಿಯನ್ ಅಂದ್ರೆ ಮದುವೆ ಆಗ್ಬೇಕು, ನೀನು ಬ್ರಾಹ್ಮಣರ ಮದುವೆ ಆಗ್ತಿದ್ರೆ ಅಷ್ಟೇ ಹೌದು, ಇಲ್ಲದೆ ಇದ್ರೆ ಯು ಆರ್ ಔಟ್ ಆಫ್ ಮೈ ಹೌಸ್. ಮೂರ್ಖ, ಮುಪ್ಪಿನ ಕಾಲದೊಳಗೆ ನಿನ್ನ ಸ್ಥಿತಿ ಏನದನೋ ಏನೋ ಯಾರಿಗೆ ಗೊತ್ತು. ಯು ಗಾಟ್ ಟು ಪೇ ಎ ಪ್ರೈಸ್. ಡಾಲರಿನ ಮುಖ ನೋಡಿ ಇಲ್ಲಿ ಬಂದಿದೆ. ಮಂದಿ ಮಾತಾಡ್ತಿರ್ತಾರೆ, ಅವ್ರು ಇವ್ರನ್ನ ಮಾಡ್ಕೊಂಡ್ರು, ಅವ್ರನ್ನ ಮಾಡ್ಕೊಂಡ್ರು. ನಾವಾಗ ಹೇಳ್ತಿರ್ತೀನಿ, ನಮಗೂ ಎಲ್ಲರೂ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಯಾರ್ಯಾರು ಹಿಂದೆ ಹೋಗ್ತಾರ, ಯಾರಿಗೂ ಹೇಳಿ ಬರುವುದಿಲ್ಲ, ಮಾತಾಡಬೇಡ್ರಿ, ನಾ ಯಾರಿಗೂ ಮುಗುದಿಲ್ಲ ಸಂಸಾರ ಅಂತ. ಯಾವ ಪ್ರತಿಜ್ಞಾ ಮಾಡೋದ್ರಿಂದಲೂ ಜೀವನ ನಡೆಯುವುದಿಲ್ಲ. ಮತ್ತೆ ಮುಂದೆ ಹೋಗಿ ಅದೇ ಮಕ್ಕಳ ಹತ್ರನೇ ಇರಬೇಕಾಗ್ತದೆ. ಅವ್ರ ಮನಸ್ಸಿ ಒಳಗೆ ಬದುಕೋ ಸಂದರ್ಭ ಬರ್ತದೆ. ಇಲ್ಲಿ ಸೀನಿಯರ್ ಸಿಟಿಸನ್ ಹೋಮ್ದಾಗ ಎಂಡಪ್ ಆಗ್ತೀವಿ ನಾವು, ಇಲ್ಲಿಯವ್ರ ಹಂಗ. ಫ್ಲೆಕ್ಸಿಬಿಲಿಟಿ ಇಸ್ ದ ಕೀ ಇನ್ ಲೈಫ್. ಹೊಸ ಹುಡುಗಿ ಯಾವುದೋ ಮನೆಯೊಳಗೆ ಬೆಳೆದಕ್ಕಿ ಗಂಡನ ಮನೆಗೆ ಬರ್ತಾಳೆ, ಎಲ್ಲ ಸಂಪೂರ್ಣ ಹೊಸ ವಾತಾವರಣ. ಫ್ಲೆಕ್ಸಿಬಿಲಿಟಿ, ಇಟ್ ಇಸ್ ಅ ಕ್ವಶನ್ ಆಫ್ ಸರ್ವೈವಲ್ ದೇರ್. ಶಿ ಕ್ಯಾನಾಟ್ ಸರ್ವೈವ್ ಇಫ್ ಶಿ ಡಸಂಟ್ ಅಕ್ಸೆಪ್ಟ್ ದೀಸ್ ಥಿಂಗ್ಸ್. ಪೂರ್ತಿ ಹೊಸ ವಾತಾವರಣ, ಎಂಥ ಚಾಲೆಂಜ್ ನೋಡ್ರಿ ಜೀವನಕ್ಕೆ. ಅಲ್ಲೇ ಬೆಳಿಬೇಕು, ಅದೇ ನನ್ನ ಮನೆ ಅನ್ಕೋಬೇಕು, ಹಿಂದಿಂದೆಲ್ಲ ಮರ್ತು ಬಿಡಬೇಕು. ಇವ ಕೆಲಸಕ್ಕೆ ಬರ್ತಾನ ಹೊಸದಾಗಿ, ಮೇಲೆ ಅವನು ಮ್ಯಾನೇಜರ್ 8 ತಾಸು ಅವನ ಕೈಯೊಳಗೆ ಕಳಿಬೇಕು. ಕೂಡಂದ್ರು ಕೂಡು, ನಿಂದ್ರಂದ್ರೆ ನಿಂದ್ರು, ಒಳ್ಳೆ ಸಿಕ್ಕರು ಸಿಕ್ಕೇ ಸಿಕ್ಕ, ತಿರ್ಸಷ್ಟು ಸಿಕ್ಕೇ ಸಿಕ್ಕ. ಗಂಡಸಿಗೆ ಒಂದು ರೀತಿ, ಹೆಂಗಸಿಗೆ ಒಂದು ರೀತಿ. ಜೀವನದೊಳಗ ನಮ್ಮನ್ನು ನಾವು ತಗ್ಗಿ ಬಗ್ಗಿ ಒಪ್ಪಿಕೊಂಡು ನಡೆದ್ರೇನೆ ಜೀವನ, ಇಲ್ಲೇ ಇದ್ರೆ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಎಷ್ಟು ಸಂದರ್ಭಗಳಲ್ಲಿ ಇದನ್ನು ತೋರ್ಸ್ಯಾನ್ರಿ ಅವ. ಅವನಂಥ ರಾಜಕಾರಣಿನೇ ಇರ್ಲಿಕ್ಕಿಲ್ಲ, ಆದ್ರೆ ಅವನಷ್ಟು ಸರಸ ಸಂಸಾರಿನೇ ಇರ್ಲಿಕ್ಕಿಲ್ಲ. 16,000 ಚಿಲ್ರ ಹೆಂಡಂದ್ರು ನಾರದ್ರಿಗೆ ಕುತೂಹಲ ಆತಂತ, ಹೆಂಗರ ಇದ್ದಾನೆ ಈ ಮನುಷ್ಯ, ನೋಡ್ಕೊಂಡ್ ಬರ್ಬೇಕು ಯಾರ್ಯಾರ ಮನೆಯೊಳಗ ಅಂತ. ಒಂದ್ ಕಡೆಗೆ ಬಂದಾಗ ಕೃಷ್ಣ, ಆಗಿನ ಹುಡುಗರು ಬಂದಿದ್ವು ಅಂತ ಮನೆಗೆ, ಗುರುಕುಲದೊಳಗೆ ಅಧ್ಯಯನ ಮುಗಿಸಿ ಸಂಜೆ ಮುಂದೆ ಎಲ್ಲ ಪಾಠ ಓದ್ಕೊಂಡು ಮನೆಗೆ ಬಂದಿದ್ದು. ಅವ್ರನ್ನ ಕೂಡಿಸಿಕೊಂಡು ಹರಟಿ ಹೊಡಿಲಿಕ್ಕೆ ಏನೇನು ಆತ್ರಪ್ಪ ಇವತ್ತು ಸ್ಕೂಲ್ನಾಗ ಹೇಳ್ರಿ, ಏನೇನು ಮಾಡ್ಲಿಕ್ಕೆ ಹೇಳ್ಯಾರ, ಏನೇನು ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ಯಾರ ಹೇಳ್ರಿ ನನಗ. ಅಲ್ಲಿ ಹೋಗಿ ನೋಡಿದ. ಇನ್ನೊಂದು ಕಡೆ ಹೋಗಿ ನೋಡ್ತಾನ, ಹೆಂಡತಿ ಜೊತೆಗೆ ಸರಸ, ಏನು ಮಹಾರಾಣಿಯವ್ರು ಏನಂತೀರಿ ಅಂತ. ಇವ ಎಂದೆಂದು ರಾಜ ಅಂತ ಕರೆಸ್ಕೊಂಡದ್ದಿಲ್ರಿ. ನರಕಾಸುರನ ಸಂಹಾರ ಮಾಡಿದ, ದೀಪಾವಳಿ ಬರ್ತಾ ಇದ್ದ ಸಮೀಪದೊಳಗ ನರಕಾಸುರನ ಸಂಹಾರ ಮಾಡಿದ, ಅವನ ತಂದೆಗೆ ರಾಜ್ಯ ಒಪ್ಪಿಸಿದ. ಕಂಸನನ್ನು ಸಂಹಾರ ಮಾಡಿದ, ಅವನ ತಂದೆಗೆ ರಾಜ್ಯ ಒಪ್ಪಿಸಿದ. ಕೌರವ ಪಾಂಡವರಲ್ಲಿ ಯುದ್ಧ ಆಯಿತು, ಪಾಂಡವರಿಗೆ ರಾಜ್ಯ ಒಪ್ಪಿಸಿದ. ಎಲ್ಲೆಲ್ಲೇ ಸಕ್ರಿಯವಾಗಿ ಯುದ್ಧದೊಳಗ ಪಾಲ್ಗೊಂಡಾನ, ಅಲ್ಲಿ ಎಲ್ಲಾ ಕಡೆನೂ ಆ ರಾಜ್ಯವನ್ನು ಅವರವ್ರಿಗೆ ಒಪ್ಪಿಸಿ ಬಂದಾನ. ನ್ಯಾಯವಾಗಿ ಯಾರಿಗೆ ಸಿಗಬೇಕು ಅವರಿಗೆ. ತಾ ಎಂದೂ ರಾಜ ಅನಿಸ್ಕೊಳ್ಳಿಲ್ಲ. ಯಾರೋ ನೀನು ಅಂತ ಕೃಷ್ಣನ ಹೆಂಡಂದ್ರೊಳಗೆ ಕೇಳಿದ್ರಂತ, ರಾಜ ಅನ್ಬಾರ್ದು ಅಂದ್ರೆ ಹಂಗಾರೆ ಏನ್ ಅನ್ಬೇಕು ನನಗ? ನಾನ ಬೃಂದಾವನದ ಗೊಲ್ಲ, ಗೋಕುಲದ ಗೊಲ್ಲ, ನಾನು ಬಹಳ ಪ್ರೀತಿ ಅಂತ ಭಗವಂತಗ. ಗೋಪಾಲ ಅಂತ ಕರೆದ್ರೆ ಬಹಳ ಪ್ರೀತಿ ಅಂತ. ದನಕಾಯ ಅವ ಅನಿಸ್ಕೊಳ್ಳೋದ್ರೊಳಗೆ ಬಹಳ ಖುಷಿ ಅವಾಗ. ದ್ವಾರಕಾಧೀಶ ಆದ್ರೂ ಅಲ್ಲಿ ಹೋದ ಅಂದ್ರ ಮತ್ತೆ ಕೊಳಲ್ ಹಿಡ್ಕೊಂಡು ದನದಿಂದ ಹೋಗ್ತಿದ್ನಂತ. ಇದ್ರೊಳಗಿರೋಷ್ಟು ಸಂತೋಷ ಆ ಸಿಂಹಾಸನದೊಳಗೆ ಇಲ್ಲ ಅಂತ ಹೇಳ್ಬೇಕಂತ. ಅಂದ್ರೆ ವ್ಯಕ್ತಿತ್ವ ನೋಡ್ರಿ, ಅಂತ ಎಷ್ಟು ಸರಸವಾದ ವ್ಯಕ್ತಿತ್ವ ಅವನದ್ದು. ಭಗವಂತ ಹೆಜ್ಜೆಗೆ ತಾನು ವರ್ತ ಏವಚ ಕರ್ಮಣಿ, ಏನು ನನಗೆ ಅವಾಪ್ತವ್ಯಂ ನ ಅನವಾಪ್ತವ್ಯಂ, ಏನೂ ಬೇಡ ನಿನಗ, ಬಟ್ ಐ ಆಮ್ ದ ಮೋಸ್ಟ್ ಫ್ಲೆಕ್ಸಿಬಲ್ ಪರ್ಸನ್. ಯಾಕಂದ್ರ ಬದುಕು ಹಂಗದ. ಹೆಂಡತಿ ಜೊತೆಗಿರ್ಬೇಕಾಗಿದ್ದ ರೀತಿ ಬೇರೆ. ಅವ ಬಂದ ಕೂಡಲೇ ಬಹಳ ವರ್ಷಗಳ ಮೇಲೆ ಬಂದಿದ್ದ ತಾಯಿ ತಂದಿ ಹತ್ರ. ಇವೆಲ್ಲ ಹೆಂಡಂದ್ರಿದ್ರು ಸಂಗತಿ. ಮೊದಲು ಹೋಗಿ ಅಲ್ಲಿ ತಾಯಿ ತಂದಿಗೆ ನಮಸ್ಕಾರ ಮಾಡಿದ್ನಂತ. ನಾವು ಮಾಡ್ತಿರ್ತೀವಿ ತಪ್ಪನ್ನ. ಬಹಳ ವರ್ಷದ ಮೇಲೆ ಹೆಂಡತಿನ ಭೇಟಿ ಆಗ್ತೀವಿ, ತಂದೆ ತಾಯಿನೂ ಅಲ್ಲೇ ಇರ್ತಾರ. ಹಿರಿಯರಿಗೇನು ಆಶೆ ಇರ್ತದ್ರಿ, ಇಷ್ಟು ಬಂದು ನಮಸ್ಕಾರ ಮಾಡ್ಬೇಕು, ಆರಾಮಿದ್ದೀರೇನೋ ಅಂತ ಕೇಳ್ಬೇಕು, ಸಹಜವಾಗಿ ಅಪೇಕ್ಷೆಗಳು. ಆಮೇಲೆ ಹೋಗ್ಲಿ, ಗಂಡ ಹೆಂಡತಿ ಹೋಗ್ಲಿ. ಅಷ್ಟು ಮಾಡದೇ ಇದ್ರೆ ಬೈತಾರೆ, ನಮ್ಮನ್ನು ಮರ್ತ ಬಿಟ್ರು ನೋಡಪ್ಪ. ಹೃದಯಗಳಿಗೆ ತಾಪ ಆಗ್ತದೆ.
ಕೃಷ್ಣ ಏನ್ ಮಾಡ್ತಿದ್ದ, ಮೊದಲಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ಮಾಡಿ ಬರ್ತಿದ್ದ. ಕೆಲವು ಹೆಂಡಂದ್ರಿಗೆ ಅದು ಸ್ವಲ್ಪ ಅಸಮಾಧಾನ ಆಗ್ತಿದ್ರು, ಬೈತಿದ್ರಂತವ್ರು. ಬೈದ್ರಲ್ಲಿ ತಲೆ ತಕ್ಷಣ ನಿಂತಿರ್ತಿದ್ನಂತ, ವಿನೀತ ಅಂತ ಹೇಳಿ. ಅಂದ್ರೆ ಏನ್ ಬೈತಾರ ಅದನ್ನ ಸುಮ್ ಕೇಳ್ಕೊಂಡು ನಿಂದಿರ್ತಿದ್ನಂತ. ನಾರದರು ಅದನ್ನ ಒಂದ್ ಕಡೆ ಹಾಸ್ಯವಾಗಿ ಹೇಳ್ತಾರೆ. ಯಾಕೆ ಹಂಗ ನಿಂದಿರ್ತಿದ್ದ ಅಂದ್ರೆ ಗೃಹಸ್ಥಾಶ್ರಮಿಗಳಿಗೆ ಒಂದು ಪಾಠ ಕೊಟ್ಟಾನ ಕೃಷ್ಣ ಅಂತಾರೆ ನಮ್ಮಲ್ಲಿ. ಯಾವಾಗಲೂ ಹೆಂಡಂದ್ರನ್ನ ಬೈಯುದ್ರ ಖುಷಿ ಕಾಣಬೇಡ್ರಿ, ಬಹಳ ದಿವಸ ನಡೆಯುವುದಿಲ್ಲ ಅದು. ಯಾವಾಗರೆ ಅವರು ಸಿಟ್ಟಿಗೆದಾಗ ಸುಮ್ ತಲ್ಲಿದ ಬಗ್ಗಿಸ್ಕೊಂಡು ಬೈಸ್ಕೋತ ಇದ್ರೆ ಅಂದ್ರೆ ಮುಂದೆ ನಿಮಗೆ ಬೈಲಿಕ್ಕೆ ಆಸ್ಪದ ಆಗ್ತದ. ಬಿ ವೈಸರ್ ದೇರ್. ಇಬ್ರು ಒಂದೇ ಕಾಲಕ್ಕೆ ಸಿಟ್ಟಿಗೆದ್ದು ಬೈಲಿಕ್ಕೆ ಶುರು ಮಾಡಿದ್ರಿ ಅಂತಂದ್ರ ಅನರ್ಥಕ್ಕೆ ಅವಕಾಶ. ಆದ್ದರಿಂದ ಕೃಷ್ಣ ಶ್ರೇಷ್ಠ ಗೃಹಸ್ಥನಾಗಿ, ಸಂಸಾರಿಯಾಗಿ, ಶ್ರೇಷ್ಠ ರಾಜಕಾರಣಿಯಾಗಿ ವಿದುರನ ಮನೆಗೆ ಹೋದ. ವಿದುರನ ಮನೆಗೆ ಹೋಗಿ ಏನೇನು ಮುಂದೆ ನಡೆಯುವುದದ ಸಭಾದೊಳಗ, ಆಸ್ಥಾನದೊಳಗ ಅದನ್ನ ಮೊದಲೇ ತಿಳ್ಕೊಂಡ್ಬಿಟ್ಟ. ರಾಜಶಾಸ್ತ್ರ ನೀತಿಜ್ಞಾವ ವಿದುರ. ಅವನ ಸಂಗತಿ ಒಳಗಿನ ವಿಷಯಗಳನ್ನೆಲ್ಲ ಮೊದಲೇ ತಿಳ್ಕೊಂಡ ಆಮೇಲೆ ನಾಮಕೆ ವಾಸ್ತೆ ಅಲ್ಲಿ ಸಭಾಕ್ಕೆ ಹೋಗಿ ಎಲ್ಲ ಗೊತ್ತಾಗಿತ್ತು ಏನೇನು ಅಲ್ಲಿ ಪರಿಸ್ಥಿತಿ ಅಂತ ಹೇಳಿ. ಇಷ್ಟು ಶ್ರೇಷ್ಠ ರಾಜನೀತಿಜ್ಞ ಮನೆಯೊಳಗ ಹೆಂಡ್ರು ಮಕ್ಕಳ ಸಂಗತಿ ಎಂದೂ ರಾಜನೀತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಮಕ್ಕಳ ಸಂಗತಿ ಮಕ್ಕಳು ಹಂಗೆ ಇರಬೇಕು, ಆಟ ಆಡ್ಕೋತ. ಅವರ ಅಧ್ಯಯನ ಏನು, ಅವರ ಆಟ ಏನು, ಅವ್ರ ಉತ್ಸಾಹ ಏನು, ಅದರೊಳಗೆ ಇರಬೇಕು. ನಮ್ಮಲ್ಲೇ ಬಸವಲಿಂಗಪ್ಪ ಅಂತ ಹೇಳಿ ಮಂತ್ರಿ ಗುಲ್ಬರ್ಗಕ್ಕೆ ಬಂದು ಒಂದು ಭಾಷಣ ಮಾಡಿದರು ಈ ಕುಡಿಸಲದ ಜನಗಳು, ಕೆಳಜಾತಿ ಜನಗಳ ಮುಂದೆ. ಅವ್ರು ಹೇಳಿದ್ರು, ನೋಡ್ರು ನೀವು ಮುಂದೆ ಬರಬೇಕು ಅಂತ ಹೇಳಿ ಸರ್ಕಾರ ಅಗ್ದಿ ಕೆಳಗಿನ ಲೆವೆಲ್ದಿಂದ ಮ್ಯಾಲಿನ ಲೆವೆಲ್ ತನಕನೂ ಎಲ್ಲಾ ಹಂತದೊಳಗೆ ಪ್ರೋತ್ಸಾಹ ಮಾಡ್ಯದ. ಸಾಲಿಗೆ ಹೋದ್ರೆ ಅವ್ವ ಅಪ್ಪಗೆ ರೊಕ್ಕ ಕೊಡ್ತೀವಿ, ಫುಡ್ ಕೊಡ್ತೀವಿ ಅವರಿಗೆ. ಸಾಲಿ ಒಳಗ ಹೋದ್ರೆ ಸಾಕು ಅವ್ರನ್ನ ಪಾಸ್ ಮಾಡಬೇಕು ಅಂತ ಮಾಸ್ತರ್ ಮಂದಿ ಕರಾರು ಮಾಡೀವಿ. 35 ಸಿಕ್ಕರೆ ಸಾಕು ಅವ್ರಿಗೆ PUC ಒಳಗ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಕೊಡಬೇಕು ಅಂತ ಮಾಡೀವಿ. ಅವ್ರಿಗೆ ಇನ್ನೂ ಮ್ಯಾಲಿನ ಜಾತಿಯವರಿಗೆ 80-90 ಬಿದ್ರೆ ಸಹಿತ ಇಲ್ಲ ಅವರಿಗೆ. ಇಷ್ಟೆಲ್ಲ ಅನುಕೂಲ ನಿಮಗೆ ಮಾಡಿ ಅಷ್ಟೆಲ್ಲ ಪ್ರತಿಕೂಲ ಅವ್ರಿಗೆ ಮಾಡಿದ್ರು ನನಗನಿಸ್ತದ ಆ ಮಂದಿನೇ ಮುಂದೆ ಬರ್ತದ. ಯಾಕ ಅಂದ್ರ ನೀವು ಸ್ವಲ್ಪ ಸಮೀಪದಿಂದ ಎರಡೂ ಸಂಸಾರ ನೋಡ್ರಿ. ನಿತ್ಯ ಸಂಜೆ ಮುಂದೆ ಕೆಲಸ ಮುಗಿಸ್ಕೊಂಡ ಗೃಹಸ್ಥ ಬಂದ ಮನೆಗೆ ಬಂದ ಅಂದ್ರ ನೆಟ್ಟಗೆ ಹೋಗ್ತಾನ, ಕೈಕಾಲು ತೊಳ್ಕೊತಾನ, ಮಕ್ಕಳನ್ನ ಹಿಡಿದು ಮಾತಾಡಿಸ್ತಾನ. ಏನಪ್ಪ ರಾಮ ರಕ್ಷಾ ಅಂದ್ರೇನು, ಸಂಧ್ಯಾ ವಂದನ ಆತೇನು, ಪ್ರಾರ್ಥನಾ ಆತೇನು, ಆಮೇಲೆ ಮುಂದಿನ ಪ್ರಶ್ನೆ ಹೋಮ್ವರ್ಕ್ ಏನು ಉಳಿದು ತಗೊಂಬ ನೋಡೋಣ, ಮಾಡಿಯೋ ಇಲ್ಲೋ, ಏನಾರ ಡಿಫಿಕಲ್ಟೀಸ್ ಇದ್ರೆ ತಗೊಂಡ್ಬಾ ಅಂತ ಅವ್ರ ಮನೆ ವಾತಾವರಣ. ನಮ್ಮಲ್ಲೇ ಹೋಗಿ ನೀವು ನಿಮ್ಮ ಆಜುಬಾಜು ಮನೆಯೊಳಗೆ ನೋಡ್ರಿ, ಕೆಲಸ ಮುಗಿಸ್ಕೊಂಡು ಬರೋ ಮುಂದೆ ನೆಟ್ಟಗೆ ಸಾರಾಯಿ ಅಂಗಡಿಗೆ ಹೋಗ್ತಾನ, ಮನೆಗೆ ಬರೋದೇ ಇಲ್ಲ ಮೊದಲು. ಆಮೇಲೆ ಅಲ್ಲಿ ಅರ್ಧ ಕುಡಿದು ಅರ್ಧ ಕೈಯೊಳಗೆ ಹಿಡ್ಕೊಂಡು ಅನರ್ಥೋಪಾತ್ ಶುರು ಗಂಡ ಹೆಂಡತಿ ಒಳಗೆ ಬಡದಾಟ, ರಾತ್ರಿ ಎಲ್ಲ ಬಡದಾಡೋದು. ಆ ಮಕ್ಕಳ ಮೇಲೆ ಏನು ಸಂಸ್ಕಾರ ಸಿಗಬೇಕು ಅವ್ರಿಗೆ, ಅವ್ರು ಹೆಂಗೆ ಮುಂದೆ ಬರಬೇಕು? ಅದಕ್ಕೆ ಯಾಕೆ ಅವ್ರು ಮುಂದೆ ಬಂದಾರ ಅನ್ನೋದಕ್ಕೆ ಇಲ್ಲದ ಕಾರಣ ತಂದೆ ತಾಯಿ ಮಕ್ಕಳ ಸಂಗತಿ ಕೂತ್ಕೊಂಡು ಅವರ ಅಧ್ಯಯನದೊಳಗೆ ಪಾಲ್ಗೊಳ್ತಾರ. ಇದು ಬಹಳ ಮುಖ್ಯ. ಇದು ಕೃಷ್ಣ ಇದನ್ನು ನಡೆದು ತೋರಿಸಿದ್ದಾನೆ. ಮಕ್ಕಳ ಜೊತೆಗೆ ಕೂತ್ಕೊಂಡು ಅವರ ಅಧ್ಯಯನದಲ್ಲಿ ಸಹಭಾಗಿಯಾಗಿ ಗೃಹಸ್ಥ ಹೇಗಿರಬೇಕು ಅನ್ನೋದನ್ನು ತೋರಿಸಿದ. ಮಹಾಪ್ರಚಂಡ ಬುದ್ಧಿಮಾನಾದರೂ ಕೂಡ ಸರಸ ಮಾಡುವಾಗ ಅವನಷ್ಟು ಸರಸಿನೇ ಇಲ್ಲ. ಹಾಸ್ಯರಸ ಅವನಷ್ಟು ಸುಲಭವಾಗಿ ಉಕ್ಕಿಸುವವನೇ ಸಿಗಲಿಕ್ಕಿಲ್ಲ. ಇಂಥ ಅದ್ಭುತ ಹಾಸ್ಯ ಪ್ರಜ್ಞೆ ಉಳ್ಳಂಥವ. ಹಿಂಗ ವರ್ತ ಏವಚ ಕರ್ಮಣಿ, ನಾಟ್ ಎ ಮಿನಿಟ್ ವಾಸ್ ವೇಸ್ಟೆಡ್. ಅವನ ಅವತಾರ ಕಾರ್ಯದಲ್ಲಿ ಹಿ ವಾಸ್ ಆಲ್ವೇಸ್ ಆಕ್ಟಿವ್, ಆಲ್ವೇಸ್ ಎನರ್ಜೆಟಿಕ್. ಯಾವಾಗ್ಲೂ ಏನಾದರೂ ಮಾಡ್ತಾನೆ ಇರುವ, ಯಾವುದರಿಂದಲೂ ಅವನಿಗೆ ಏನೂ ಆಗಬೇಕಾಗಿದ್ದಿಲ್ಲ, ಆದ್ರೂ ಯಾವಾಗಲೂ ಅವನು ಕಾರ್ಯನಿರತನಾಗಿದ್ದ ಅನ್ನತಕ್ಕಂಥದ್ದನ್ನ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾದ ಸಂದೇಶ ಇದು. ಜೀವನದಲ್ಲಿ ಸಾಧನೆಗಳು, ಅಧ್ಯಯನ ಅದೆಲ್ಲ ಒಂದು ಕಡೆಗೆ, ಜನಸಾಮಾನ್ಯರ ಜೊತೆಗೆ ಜನಸಾಮಾನ್ಯನಾಗಿರುವುದು. ಇಲ್ಲಿಂದ ಹೋಗಿರ್ತೀವಿ, ಅಲ್ಲೇ ಹಳ್ಳಿಗೆ ಹೋಗಿದ್ವಿ ಅಂದ್ರೆ ಅವ್ರ ಮುಂದೆ ಇಂಗ್ಲೀಷ್ನಾಗ ಮಾತಾಡೋದು. ಅಬ್ಬಬ್ಬ ಸಾಹೇಬ್ರು ಇಂಗ್ಲೀಷ್ನಾಗ ಮಾತಾಡ್ತಾರಪ್ಪ, ಈ ತೋರಿಸ್ಕೊಳ್ಳೋದು. ನೋಡ್ರಿ, ಸಾರಥಿಯಾಗಿ ಕೆಲಸ ಮಾಡಿದ ಕೃಷ್ಣ. ಆಗಿನ ಕಾಲದೊಳಗ ದೊಡ್ಡ 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 ಯೋದ್ಧಾಗಳು, ಮೊದಲನೇ ಅಧ್ಯಾಯದೊಳಗೆ ಯಾರ್ಯಾರಿಗೆ ಯಾವ್ಯಾವ ಬಿರುದಿದ್ದು ಅನ್ನೋದನ್ನ ಲಿಸ್ಟ್ ಕೊಡ್ತಾರೆ. ಮಹಾರಥ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಅವರಿಗೆಲ್ಲ ಬಿರುದುಗಳು. ದೊಡ್ಡ ದೊಡ್ಡ ಯೋದ್ಧಾಗಳೆಲ್ಲ ಸೇರಿದ್ರು ಆ ಮಹಾಭಾರತ ಯುದ್ಧದೊಳಗೆ. ಅಂಥಲ್ಲೇ ಕೃಷ್ಣನ ರೋಲ್ ಏನು? ಸಾರಥಿಯಾದ, ಡ್ರೈವರ್ ಆದ. ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅರ್ಜುನ ಆರ್ಡರ್ ಮಾಡ್ತಾನೆ, ಹೇ ಕೃಷ್ಣ ಸಾರಥಿ,
ತಗೊಂಡೋಗಿ ನನ್ನ ರಥ ಅಲ್ಲಿ ತಗೊಂಡು ಹೋಗು, ಎರಡೂ ಸೇನಾದ ನಟ್ ನೋಡು, ಎಲ್ಲಾರನ್ನೂ ನಾನು ನೋಡ್ಬೇಕು, ಹಂಗೆ ನಟ್ ನೋಡು ಕರೆಕ್ಟ್ ತೆಗೆದ ಒಯ್ದು ನಿಂದ್ರಿಸು ಅಂದ್ರೆ ಜಿ ಹುಜೂರ್